ನಮಸ್ಕಾರ. ಜ್ಯೋತಿಷ್ಯದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟ ಒಂದು ಪಾಠವನ್ನು ಮುಂದುವರಿಸೋಣ. ಜ್ಯೋತಿಷ್ಯದಲ್ಲಿ ನಾವು ಪ್ರಾರಂಭ, ನಿಯಮಗಳು, ಸೂತ್ರಗಳು, ಲಗ್ನವನ್ನು ಹೇಗೆ ಪರಿಶೀಲನೆ ಮಾಡೋದು, ನಂತರ ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ ಮತ್ತು ಕಾಲಕ್ಕೆ ಸಂಬಂಧಪಟ್ಟು ದಶೆಗಳು, ಗೋಚಾರ ಮತ್ತು ಮುಹೂರ್ತ ಭಾಗ ಈ ಥರ ಮಾಡಿಕೊಳ್ತಾ ಪ್ರಸ್ತುತ ಈಗ ಆರೋಗ್ಯ ವಿಚಾರಕ್ಕೆ ನಾವು ಬಂದಿದ್ದೇವೆ. ಆರೋಗ್ಯ ವಿಚಾರದಲ್ಲಿ ಕೂಡ ಆರೋಗ್ಯದ ಪ್ರಾಮುಖ್ಯತೆ ಮತ್ತು ಸೂತ್ರಗಳು ಇದನ್ನು ನೋಡಿದ್ದೇವೆ. ಇನ್ನು ಮುಂದಿನ ಪಾಠದಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಮುಂದುವರಿಯುತ್ತೆ. ಇವತ್ತು ನಾವು ಇಷ್ಟುವರೆಗೂ ನಾವೇನು ಕಲ್ತಿದ್ದೇವೆ ಆ ವಿಚಾರಗಳಲ್ಲಿ ಅಥವಾ ಜನರಲ್ ಆಗಿ ಅಥವಾ ಏನಾದರೂ ನೀವು ಹೊರಗಡೆ ಜ್ಯೋತಿಷ್ಯರಲ್ಲಿ ಅಬ್ಸರ್ವ್ ಮಾಡಿದಂಥ ವಿಚಾರ ಅಥವಾ ಟಿ ವಿ ಚಾನಲ್ ಕೂಡ ನಮಗೆ ಭಾಳಷ್ಟು ಸಲ ಇದರ ಸಂಬಂಧಪಟ್ಟ ಪ್ರೋಗ್ರಾಮ್ಸ್ ಅನೇಕ ಬರ್ತಾ ಇರ್ತದೆ. ಅದು ನೋಡಿದಾಗ ನಿಮಗಾಗುವಂಥ ಸಂಶಯ, ಇದನ್ನು ನೀವು ಇವತ್ತಿನ ದಿನ ನನ್ನ ಜೊತೆ ಹಂಚಿಕೊಳ್ಳಬಹುದು. ನೀವು ಕೇಳಿದಂಥ ಪ್ರಶ್ನೆಗಳಿಗೆ ನನಗೆ ಗೊತ್ತಿದ್ದದನ್ನೆಲ್ಲ ನಾನು ತಿಳಿಸ್ತೇನೆ, ಗೊತ್ತಿಲ್ಲದನ್ನು ತಿಳ್ಕೊಂಡು ತಿಳಿಸ್ತೇನೆ. ಎಲ್ಲ ಗೊತ್ತಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಮನುಷ್ಯ ಸಾಮಾನ್ಯರಾದ ಕಾರಣ. ಸೊ ನಾನು ಇನ್ನೂ ಕಲಿತಾ ಇರೋ ಸ್ಟೇಜಲ್ಲೇ ಇದ್ದೇನೆ. ಪೂರ್ಣ ಅರಿತಿದ್ದೇನೆ ಅಂತಂಬುವಂಥ ಸ್ಥಿತಿ ಏನಿಲ್ಲ. ಕಲಿಯೋದು, ಯಾರಾದರೂ ಇನ್ನೂ ಪ್ರಶ್ನೆ ಕೇಳಿದ್ರೆ ಅದರ ಬಗ್ಗೆ ಮತ್ತೆ ನನ್ನದಾದಂಥ ಒಂದು ವಿಚಾರವನ್ನು ಬೇರೆ ಬೇರೆ ಪುಸ್ತಕಗಳು ಹುಡುಕೋದು, ಅದನ್ನು ತಿಳಿಸೋದು, ಈ ಕಾರ್ಯಕ್ರಮವನ್ನೇ ನಡೆಸ್ಕೊಂಡು ಬಂದಿದ್ದೇನೆ. ಹಾಗಾಗಿ ಪ್ರಶ್ನೆಗಳೇನಾದರೂ ಇದ್ದರೆ ನೀವು ಇವತ್ತಿನ ದಿನ ನನ್ನ ಜೊತೆ ಹಂಚಿಕೊಳ್ಬೋದು. ಯಾಕೆಂದರೆ ಕೇವಲ ಪಾಠ ಹೇಳ್ತಾ ಹೋಗ್ತಾ ಇದ್ದರೆ ಅರ್ಥ ಆಗದೇ ಇದ್ದರೆ ಪ್ರಯೋಜನ ಇಲ್ಲ. ಸೊ ಜೊತೆಗೆ ನಮಗೆ ಅರ್ಥ ಆಗ್ತಾ ಇದೆ ಅಂತಂಬೋದು ಯಾವಾಗ ಗೊತ್ತಾಗ್ತದೆ ಅಂತಂದರೆ ಪ್ರಶ್ನೆ ಬಂದಾಗೇ ಗೊತ್ತಾಗ್ತದೆ. ಸೊ ಪ್ರಶ್ನೆ ಬರ್ತಾ ಇದೆ ಅಂದರೆ ಫಾಲೋ ಆಗ್ತಾ ಇದ್ದೀವಿ ಅಂತ ಅರ್ಥ. ಸೊ ನಮಗೆ ಜ್ಯೋತಿಷ್ಯದಲ್ಲಿ ತುಂಬ ಡೀಪಾಗಿ ಹೋಗಿ ಹೆಚ್ಚಿನ ಜ್ಞಾನ ಪಡಿಬೇಕು, ಆದಷ್ಟು ಜಾಸ್ತಿ ವಿಚಾರಗಳು ತಿಳ್ಕೊಳ್ಬೇಕು ಅಂತಂಬೋದು ಭಾಳಷ್ಟು ಜನ ತಲೆಗಿರ್ತದೆ. ಒಳ್ಳೆಯದೇ. ಆದರೆ ನಾವೇನು ಮಾಡ್ತೇವೆ, ಪ್ರೆಸೆಂಟ್ ಪ್ರಾಕ್ಟಿಕಲ್ಲಾಗಿ ಜನಗಳು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗಿ ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಮಿನಿಮಮ್ ಬರಬೇಕು. ಹೆಚ್ಚು ವಿಚಾರ ತಿಳ್ಕೊಂಡು ಹೆಚ್ಚು ಪುಸ್ತಕಗಳು ಕವರ್ ಮಾಡಿ ಹೆಚ್ಚು ಕೋರ್ಸುಗಳು ಮಾಡಿದಷ್ಟು ನಮಗೇನು ಉಪಯೋಗ ಇಲ್ಲ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಕಷ್ಟ ಬಂದವನಿಗೆ ಮಾರ್ಗದರ್ಶನ ಮಾಡಲಿಕ್ಕಾಗದೇ ಇದ್ದಾಗ ನಾವು ಇಷ್ಟು ಕಲ್ತರೂ ವೇಸ್ಟ್ ಆಗ್ತದೆ. ಕೇವಲ ಕಲ್ತಿದ್ದೀವಿ ಅಂತಂಬೋ ಒಂದು ಆತ್ಮಸಂತೃಪ್ತಿ ಅಷ್ಟೇ ಉಳಿಯುತ್ತೆ. ಸೊ ಎಷ್ಟೋ ಜನ ನಾವು ನೋಡ್ತಾ ಇರ್ಬೋದು, ಜ್ಯೋತಿಷ್ಯರಲ್ಲಿ ಅಪಾರವಾದ ಜ್ಞಾನ ಇರ್ತದೆ. ಟೆಕ್ನಿಕಲಿ ಯಾವ ಪುಸ್ತಕದಲ್ಲಿ ಹೇಳಿದ್ರೂ ಒಂದು ಶ್ಲೋಕ ಅದು ಎಲ್ಲಿ ಅಂತ ಹೇಳಿ ಅದಕ್ಕೆ ಬೇಕಾದ ಅನರ್ಘಳವಾಗಿ ಮಾತಾಡಬಲ್ಲಂಥ ಪಂಡಿತರು, ಜ್ಯೋತಿಷ್ಯರು ಭಾಳ ಜನ ನಮ್ಮಲ್ಲಿದ್ದಾರೆ. ಸೊ ಅಪ್ಲಿಕೇಶನ್ ವೈಸ್ ಬಂದಾಗ ಅದರ ಪ್ರಯೋಜನ ಅಥವಾ ಉಪಯೋಗ ಅಷ್ಟು ಆಗ್ತಾಯಿಲ್ಲ. ನಾವು ಎಷ್ಟೋ ಸಲ ಹೇಳಿದ್ವಿ, ಪಂಡಿತರು ನಮ್ಮ ದೇಶದಲ್ಲಿ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಪಂಡಿತರು ಭಾಳ ಜನ ಇದ್ದಾರೆ. ಆಧ್ಯಾತ್ಮಿಕವನ್ನು ಬೋಧಿಸುವಂಥ ಗುರುಗಳಿದ್ದಾರೆ, ಮಾರ್ಗನಿರ್ದೇಶಕ ಮಾಡುವಂಥ ಜನ ಇದ್ದಾರೆ. ಆದರೂ ಕೂಡ ಮನುಷ್ಯನಲ್ಲಿ ಅಸಂತೃಪ್ತಿ, ಆಮೇಲೆ ಅಸಹನೆ, ಒಂಥರ ಮನುಷ್ಯ ಒಂದು ಸಂತೋಷವಾದಂಥ ಒಂದು ವಾತಾವರಣವನ್ನು ಲೀಡ್ ಮಾಡೋಕ್ಕಾಗ್ತಾಯಿಲ್ಲ. ವಿದ್ಯೆ ಕಲಿಯೋರು ಜಾಸ್ತಿ ಆಗ್ತಾಯಿದ್ದಾರೆ, ಕ್ರೈಮ್ ರೇಟು ಜಾಸ್ತಿ ಆಗ್ತಾಯಿದೆ. ನೀವು ಹಳ್ಳಿಯಲ್ಲಿ ನೋಡ್ಬೋದು, ಹಳ್ಳಿಯಲ್ಲಿ ವಿದ್ಯೆ ಕಲಿತವ್ರು ತುಂಬ ಕಡಿಮೆ, ಕ್ರೈಮ್ ರೇಟು ತುಂಬ ಕಡಿಮೆ ಇರುತ್ತೆ. ಸೊ ದೊಡ್ಡ ಮೋಸಗಳು ಇಂಥದ್ದು ಮಾಡೋದು ಯಾರು ಅಂತಂದರೆ ಚೆನ್ನಾಗಿ ಓದಿಕೊಂಡವರೇ. ಯಾಕೆಂದರೆ ಓದಿಕೊಂಡ ಮೇಲೆ ಇನ್ನು ಸ್ವಲ್ಪ ಈಸಿಯಾಗಿ ಮಾಡ್ಬೋದು. ಸೊ ಹಾಗಾಗಿ ಹೆಚ್ಚು ತಿಳ್ಕೊಂಡಷ್ಟು ನಾವು ಪ್ರಾಕ್ಟಿಕಲಾಗಿ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಜ್ಯೋತಿಷ್ಯ ಇರೋದು ಏನಂತಂದರೆ ಪ್ರಾಕ್ಟಿಕಲಿ ಅಪ್ಲೈ ಮಾಡಲಿಕ್ಕೆ. ಸೊ
ನಾವು ಜಗತ್ತನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ನಮ್ಮ ಕೈಲಾಗಲ್ಲ. ನಮ್ಮ ಸುತ್ತು ಪರಿವಾರ ಏನಿದೆ, ಒಬ್ಬ ಮನೆಯಲ್ಲಿ ಒಬ್ಬರು ಜ್ಯೋತಿಷ್ಯ ಗೊತ್ತಿದ್ದರೆ ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮನ್ನು ತಲೆ ಕೆಡಿಸ್ತಾ ಇರ್ತಾರೆ, ಅಥವಾ ಟಿ ವಿ ಚಾನಲವರು ತಲೆ ಕೆಡಿಸ್ತಾ ಇರ್ತಾರೆ. ಅಟ್ಲೀಸ್ಟ್ ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ನಾವು ಸೇಫ್ ಗಾರ್ಡ್ ಮಾಡಿಕೊಳ್ಳಬಹುದು. ಇಲ್ಲದ್ರೆ ಏನಾಗುತ್ತೆ, ಎಲ್ಲರೂ ಹೋದಂತೆ ನಾವು ಹೋಗ್ತೇವೆ, ಅದಕ್ಕೆ ಲಾಜಿಕ್ಕೇ ಇರೋದಿಲ್ಲ. ಸೊ ಇವತ್ತು ನಮ್ಮ ಸನಾತನ ವಾಂಗ್ಮಯ ಆಗಲಿ, ಈ ಥರ ಜ್ಯೋತಿಷಾದಿ ಗ್ರಂಥ ತಿಳ್ಕೊಂಡಂಥ ವಿಚಾರ ಆಗಲಿ, ಆ ಪ್ರಾಕ್ಟಿಕಲಿಗೆ ಅಪ್ಲಿಕೇಶನ್ ಬರದೇ ಇದ್ದಕ್ಕೆ ಕಾರಣ ಇದೆ. ಯಾವತ್ತಕ್ಕೆ ಕಲ್ತ್ಕೊತಾ ಇದೀವೋ ನಮಗೆ ಗೊತ್ತಾಗ್ತಾ ಇಲ್ಲ. ತಿಳಿದಿಟ್ಕೊಳ್ಳೋಣ, ಅದು ಯಾವಾಗ ಉಪಯೋಗ ಆಗುತ್ತೆ, ಏನು ಅಪ್ಲಿಕೇಶನು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನಾವು ಕಲಿತಾ ಇದ್ದೀವಿ ಅಂತಂದರೆ ಎಲ್ಲೋ ಒಂದು ಕಡೆ ನಮಗೆ ಅಪ್ಲೈ ಮಾಡಲಿಕ್ಕೆ ಬರಬೇಕು. ಅಪ್ಲೈ ಮಾಡಲಿಕ್ಕೆ ಅಂದರೆ ಕಷ್ಟದಿಂದ ಬಳಲುವವರು ಭಾಳ ಜನ ಇದ್ದಾರೆ. ಆ ಕಷ್ಟ ಕೂಡ ಪ್ರಾರಬ್ಧ ಕರ್ಮ 20% ಆದರೆ ಸ್ವಯಂಕೃತ 80% ಇದೆ ಈಗಿನ ಕಾಲದಲ್ಲಿ. ತಾವು ಒಂದು ವಿಚಾರವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಕೈ ಹಾಕಿ ಒದ್ದಾಡೋರೇ ಭಾಳ ಜನ ಇದ್ದಾರೆ. ಅಂಥದ್ದಕ್ಕೆ ನಾವು ಸ್ವಲ್ಪ ಮಾರ್ಗದರ್ಶನ ಮಾಡಬೇಕಾಗತ್ತೆ. ಒಂದು 20% ವಿಚಾರವನ್ನು ಮಾತ್ರ ಅದು ನಮ್ಮ ಕೈಯಲ್ಲಿ ಇರಲ್ಲ, ಅದು ಭಗವಂತನ ಕೈಯಲ್ಲಿರ್ತದೆ. ಅದು ಭಗವಂತನನ್ನು ಒಂದು ಕ್ಷಮೆ ಕೇಳಿ ಇನ್ನೊಮ್ಮೆ ಈ ಥರ ತಪ್ಪು ಮಾಡೋದಿಲ್ಲ ಅಂತ ಹೇಳಿ, ಅದು ಪೂಜಾ ರೂಪವಾಗ್ಬೋದು, ಜಪರೂಪ ಆಗ್ಬೋದು, ಪ್ರದರ್ಶನ ರೂಪದಲ್ಲಾಗ್ಬೋದು, ದಾನ ರೂಪದಲ್ಲಾಗ್ಬೋದು, ಯಾವುದೇ ಒಂದು ರೂಪದಲ್ಲಿ ಭಗವಂತನ ಒಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ಕೆಲವಿನ ಸಮಸ್ಯೆಗಳು ಪರಿಹಾರ ಆಗೋಗ್ಬಿಡ್ತದೆ. ಅದು ಗ್ಯಾರಂಟಿ ಅದು. ಅದಕ್ಕೆ ಭಗವಂತ ಅನುಗ್ರಹಿಸಿದ ಅಂದರೆ ಖಂಡಿತ ಆಗ್ತದೆ. ಆದರೆ ಸ್ವಯಂಕೃತವನ್ನು ನಾವು ಹೊರಗೆ ಬರಬೇಕಾದ್ರೆ ಸ್ವಲ್ಪ ಮನುಷ್ಯನ ಪ್ರಯತ್ನ ಬೇಕು. ಆ ಪ್ರಯತ್ನ ಹೇಗೆ ಬರುತ್ತೆ ಅಂತಂದರೆ ಅವನಲ್ಲಿ ವಿಶ್ವಾಸ ತುಂಬಿದಾಗ ಬರ್ತದೆ. ವಿಶ್ವಾಸ ಇಲ್ಲದ್ರೆ ಅವನು ಪ್ರಯತ್ನ ಮಾಡೋಕ್ಕೆ ಹೋಗಲ್ಲ. ಸೊ ಎಷ್ಟೋ ವಿಚಾರ ಪ್ರಯತ್ನ ಮಾಡದೆ ವಿಶ್ವಾಸ ಕಳೆದುಕೊಂಡು ಕೈ ಬಿಡುವಂಥ ಸಂದರ್ಭಗಳು ಬಹಳ ಉಂಟಾಗ್ತದೆ ಜ್ಯೋತಿಷ್ಯದಲ್ಲಿ. ಅದಕ್ಕೆ ಜ್ಯೋತಿಷ್ಯದ ಪ್ರಯೋಜನ ಅಷ್ಟೇ, ಒಬ್ಬ ಮನುಷ್ಯನಲ್ಲಿ ವಿಶ್ವಾಸವನ್ನು ತುಂಬಿ ಆತನಲ್ಲಿ ಚೈತನ್ಯವನ್ನು ತರಿಸಿ ಒಂದು ಕೆಲಸವನ್ನು ಪ್ರಯತ್ನಪೂರ್ವಕವಾಗಿ ಮಾಡೋ ಥರ ಮಾಡುವುದು. ಕೆಲವಿನ ವಿಚಾರಗಳು ಭಗವಂತನ ಅನುಗ್ರಹದಿಂದನೇ ಆಗ್ತದೆ, ಬಟ್ 80% ವಿಚಾರ ಎಲ್ಲ ಕೂಡ ಪ್ರಯತ್ನಪೂರ್ವಕವಾಗಿ ಆಗ್ತದೆ. ಪ್ರಯತ್ನ ಹೇಗಿರಬೇಕು? ಭಗವಂತನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಪ್ರಯತ್ನ ಮಾಡಬೇಕು. ಸೊ ಇದು ನಾವು ಮಾರ್ಗದರ್ಶನ ಮಾಡದೇ ಇದ್ದರೆ ಅಪನಂಬಿಕೆ ಎಲ್ಲ ಬರುತ್ತೆ. ಯಾಕಂದರೆ ಎಲ್ಲರೂ ಇದ್ದಾರೆ, ಶಾಸ್ತ್ರವನ್ನು ಗೊತ್ತಿದ್ದರು, ಎಲ್ಲರೂ ಇದ್ದು ಸಮಸ್ಯೆಯನ್ನು ಒದ್ದಾಡಿದ್ರು ಏನು ಮಾಡೋದು ಅಲ್ವಾ? ಎಷ್ಟೋ ಈ ರೀಸೆಂಟಾಗಿ ಆಗಿದ್ದು, ಯಾರೋ ಒಬ್ಬ ಬ್ಯಾಂಕಲ್ಲಿ ಕೆಲಸ ಮಾಡುವಂಥ ಮ್ಯಾನೇಜರ್, ಅವರ ಹೆಂಡತಿ ಈ ಸೈಬರ್ ಕ್ರೈಮ್ ಈ ಆ್ಯಕ್ಟಿವಿಟಿಯಲ್ಲಿ ಒಂದು ಹತ್ರ ಒಂದು 3 ಲಕ್ಷ ರೂಪಾಯಿ ಕಳ್ಕೊಂಡ್ಲಂತೆ. ಯಾಕೆಂತಂದರೆ ಬ್ಯಾಂಕಲ್ಲಿ ಬ್ಯಾಂಕವ್ರು ಎಷ್ಟೋ ಸಲ ನಮಗೆ ಹೇಳ್ತಾರೆ, ಬ್ಯಾಂಕ್ ಅವರು ನಿಮಗೆ ಕರೆ ಮಾಡುವುದಿಲ್ಲ, ನಿಮಗೆ ಯಾವ ಥರದ ಮೆಸೇಜ್ ಕಳಿಸುವುದಿಲ್ಲ, ದಯವಿಟ್ಟು ಅಂಥ ಕರೆಗಳಿಂದ ನೀವು ಸ್ಪಂದಿಸಬೇಡಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಮನೆಯಲ್ಲೇ ಈ ಥರ ಆಗ್ತಾ ಇರುತ್ತೆ. ನಮಗೂ ಎಷ್ಟೋ ವಿಚಾರ, ಭಗವಂತನ ವಿಚಾರ ಆಗಬಹುದು, ನೆಮ್ಮದಿಗೆ ಕೊಡುವಂಥ ಮಾನಸಿಕ ವಿಚಾರ ಆಗಬಹುದು, ಆರೋಗ್ಯ ವಿಚಾರ ಆಗಬಹುದು, ನಮಗೆ ಎಷ್ಟೋ ವಿಷಯಗಳು ಗೊತ್ತಿರುತ್ತೆ. ಆದರೆ ಮನೆಯಲ್ಲಿ ಫಾಲೋ ಆಗುವಂಥ ಜನ ಯಾರೂ ಇರಲ್ಲ. ಅವ್ರು ಹಾಗೆ ಅವ್ರು ಹೇಳ್ತಾ ಇರ್ತಾರೆ, ಬಿಡಿ ಅದನ್ನೆಲ್ಲ ಹಿಡಿಸ್ಕೊಂಡ್ರೆ ಆಗ್ತದೆ, ನಮ್ಮದು ಅಂತ ಹೇಳ್ಕೊತಾ ಇರ್ತಾರೆ. ಸೊ ಈ ಥರ ಇರುವಂಥ ಸಮಾಜದಲ್ಲಿದ್ದೇವೆ. ನಾವು ಕಲಿತಂಥ ವಿದ್ಯೆ ಏನಿದೆ ಅದು ನಮಗೇ ಉಪಯೋಗ ಆಗದೇ ಇದ್ದರೆ ಇನ್ನು ಪ್ರಯೋಜನ ಏನಾಗ್ತದೆ? ಸೊ ಹಾಗಾಗಿ ಇದರ ಅಪ್ಲಿಕೇಶನ್ ಇದೆ. ನಾವು ಕಲಿತಂಥ ವಿದ್ಯೆ ಬೇರೆಯವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ. ನಾವು ಅದರ ಸತ್ಯಾಂಶವನ್ನು ನಾವು ತಿಳ್ಕೊಂಡು ಮನೆಯಲ್ಲಿರೋರಿಗೆ ಅದನ್ನು ತಿಳಿಸಿ, ಇದು ಹೇಗಿದೆ ಅಂತ ತಿಳಿಸಿದರೆ ಸಮಾಜದಿಂದ ಈ ಥರ ನೆಗೆಟಿವ್ ಆ್ಯಕ್ಟಿವಿಟೀಸ್ ಏನಾದರೂ ಆದರೆ ಅದರಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಪ್ರತಿಯೊಬ್ಬರೂ ಜ್ಯೋತಿಷ್ಯ ಹತ್ರ ಹೋಗೋಕ್ಕಾಗಲ್ಲ. ಸೊ ಜ್ಯೋತಿಷ್ಯರು ಆ ಥರ ಉತ್ತಮವಾದ ಪ್ರಾಮಾಣಿಕವಾಗಿರುವಂಥ ಜ್ಯೋತಿಷ್ಯರು ಸಿಗೋದು ತುಂಬ ಕಷ್ಟ ಇವತ್ತಿನ ಕಾಲದಲ್ಲಿ. ಯಾಕೆಂತಂದರೆ ಜೀವನ ನಡೆಸೋದು ಕಷ್ಟವಾಗಿದೆ. ಹಾಗಾಗಿ ಯಾವಾಗ ಹಣ ಸಂಪಾದನೆ ಕೂಡ ಬೇಕು ಅಂತಂತಾದರೆ ನಿಮಗೆ ರೈಟ್ ನಾಲೆಡ್ಜ್ ನಿಮಗೆ ಸೇರುವುದಿಲ್ಲ, ಅದಕ್ಕೆ ಬರೋ ನಾಲೆಡ್ಜ್ ಬೇರೆ ಥರ ಇರ್ತದೆ. ಸೊ ಹಾಗಾಗಿ ಯಾರ ಮೇಲೆ ಆಧಾರ ಪಡದೆ ಮಿನಿಮಮ್ ಬೇಸಿಕ್ಸ್ ನಾವು ಕಲಿತುಕೊಂಡು ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು ಏನಿದೆ ಅದು ನಾವು ಅರ್ಥ ಮಾಡಿಕೊಂಡು ನಮಗೆ ಮುಂದುವರಿಲಿಕ್ಕೆ ಆಗ್ತದಾ, ನಮಗೆ ಸಂಶಯ ಆಗಿಬಿಡ್ಬಾರ್ದು. ಮತ್ತು
ಅದು ಭಗವಂತ ಕೊಡೋದ, ನಾನು ಮಾಡಿಕೊಂಡಿದ್ದಾರೆ ಹೇಗೆ ಬದಲಾವಣೆ ಮಾಡಿಕೊಳ್ಳಬೇಕು, ಭಗವಂತ ಮಾಡಿದ್ದಾರೆ ಅದನ್ನು ಭಗವಂತನ ಯಾವ ರೀತಿ ನಾನು ಪ್ರಾರ್ಥನೆ ಮಾಡಬೇಕು ಇದರಿಂದ ಹೊರಗೆ ಬರಬೇಕಾದ್ರೆ. ಸೊ ಈ ರೀತಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಜೀವನವನ್ನು ನಾವು ಸರಿಪಡಿಸಿಕೊಳ್ಳಬಹುದು. ಇವತ್ತು ಮೆಜಾರಿಟಿ ಸಫರ್ ಆಗ್ತಾ ಇರೋಲ್ಲ ಕೂಡ ಮಾನಸಿಕವಾದ ಒಂದು ತೊಂದರೆಯಿಂದಲೇ. ಆ ಮಾನಸಿಕವಾದ ತೊಂದರೆಗೆ ಮದ್ದು ಎಲ್ಲಿದೆ? ಆ ಮಾನಸಿಕವಾದ ತೊಂದರೆಗೆ ಮದ್ದು ಎಲ್ಲಿದೆ ಅಂತಂದರೆ ನಾವು ಅರ್ಥ ಮಾಡಿಕೊಳ್ಳೋದರಲ್ಲೇ ಇದೆ. ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ಸೊ ಆ ರೀತಿ ನಾವು ಹೆಚ್ಚಿನ ವಿಚಾರವನ್ನು ತಿಳ್ಕೊಂಡು ಅಧ್ಯಯನವನ್ನು ಮಾಡಿ ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಕಿಕೊಂಡಾಗ ಮಾತ್ರವೇ ಈ ಜ್ಯೋತಿಷಕ್ಕೆ ಸಾರ್ಥಕ ಆಗ್ತದೆ. ಇಲ್ಲದ್ರೆ ಏನಾಗುತ್ತೆ, ನಾನು ಪಾಠ ಮಾಡಿದೆ, ನೀವು ಕೇಳಿದ್ರಿ ಅಷ್ಟೇ. ನಾನು ಪಾಠ ಮಾಡಿದ್ದು ನಿಜ, ನೀವು ಕೇಳಿದ್ದು ನಿಜ. ಸೊ ಇದು ಒಂದು ಟೈಮ್ ಪಾಸ್ ಇದ್ದಂಗೆ ಆಗೋಗ್ಬಿಡ್ತದೆ. ನಾವು ಅಲ್ಲಲ್ಲಿ ಪ್ರವಚನ ಕೇಳ್ತಾ ಇರ್ತೀವಲ್ಲ, ಯಾರೋ ಮಹಾನುಭಾವರು ಪ್ರವಚನ ಕೇಳ್ತಾ ಇರ್ತೇವೆ, ಒಂದು ಹಾಡು ಕೇಳ್ತಾ ಇರ್ತೀವಿ. ಅಷ್ಟವರೆಗೆ ಎಂಟರ್ಟೈನ್ಮೆಂಟ್ ಅಷ್ಟೇ. ಮತ್ತೆ ಮನೆಗೆ ಹೋದ ಮೇಲೆ ನಮ್ಮ ಸಮಸ್ಯೆಗಳು ನಮಗಿದ್ದೇ ಇರುತ್ತೆ, ನಮ್ಮನ್ನು ಯಾರೂ ಬಿಡೋದೇ ಇಲ್ಲ. ಸೊ ಆ ರೀತಿ ಆದಾಗ ಜೀವನದಲ್ಲಿ ಮುಂದೆ ಕಷ್ಟ ಅನುಭವಿಸ್ಬೇಕಾಗ್ತದೆ. ಎರಡನೇದು, ಇವತ್ತಿನ ಜನ್ರೇಷನಲ್ಲಿ ನೋಡಿಕೊಂಡಾಗ ತುಂಬ ಫಾಸ್ಟ್ ಜನ್ರೇಷನ್, ರ್ಯಾಪಿಡ್ ಗ್ರೋತ್, ರ್ಯಾಪಿಡ್ ಚೇಂಜ್ ಆಗ್ತದೆ. ಮುಂಚೆ ಇಷ್ಟು ಫಾಸ್ಟ್ ಇಲ್ಲ. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಯಿಂದ ಕಲರ್ ಟಿ ವಿ ಬರಲಿಕ್ಕೆ ಸುಮಾರು ವರ್ಷಗಳು ತೊಗೊಳ್ತು. ಇವತ್ತು ಹಾಗೇನಿಲ್ಲ, ರ್ಯಾಪಿಡ್ ಗ್ರೋತ್ ಆಗ್ತಾಯಿದೆ. ಯಾವಾಗ ಏನಾಗ್ತದೋ ಗೊತ್ತಿಲ್ಲ. ಇನ್ನೊಂದು 10 ವರ್ಷದ ನಂತರ ಯಾವ ಥರ ಸ್ಥಿತಿ ಇರ್ತೀಯೋ ನಮಗೆ ಗೊತ್ತಿಲ್ಲ. ಸೊ ಇನ್ನು ಮುಂದೆ ನಮಗೆ ಏನಾದರೂ ಒಂದು, ಈಗ ಮೇ ಬಿ ಮೆಜಾರಿಟಿ 60 ಕ್ರಾಸ್ ಆದವರು ಇದ್ದಾರೆ, 60ರ ಒಳಗೆ ಇರುವಂಥ ಯುವಕರು ಇದ್ದಾರೆ. ಸೊ 60 ವರ್ಷದ ನಂತರ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಚಿತ್ತ ಇದೆಲ್ಲ ಕೂಡ ನಮ್ಮ ನಿಯಂತ್ರಣದಲ್ಲಿರಲ್ಲ. ಯಾಕಿರಲ್ಲ ಅಂತಂದರೆ ಎಲ್ಲ ಬೇರೆಯವರ ಮೇಲೆ ಆಧಾರ ಪಟ್ಟಿರ್ತದೆ. ಮಕ್ಕಳ ಮೇಲೆ ಆಧಾರ ಪಟ್ಟಿರ್ತದೆ, ಹೆಂಡತಿ ಅಥವಾ ಗಂಡನ ಮೇಲೆ ಆಧಾರ ಪಟ್ಟಿರ್ತದೆ. ನಾವು ಮಾನಸಿಕವಾಗಿ ಡಿಪೆಂಡ್ ಆಗಿರ್ತೇವೆ. ಅದಕ್ಕೆಂದರೆ ಮೊದಲಿಂದ ಡಿಪೆಂಡ್ ಆಗೋದು ಬಂದುಬಿಟ್ಟಿದೆ. ಸೊ 60 ವರ್ಷದವರೆಗೂ ನಾವು ಸತ್ಯಾಂಶವನ್ನು ತಿಳ್ಕೊಳ್ಳದೇ ಇದ್ದರೆ 60 ವರ್ಷದವರು ನಂತರ ನಮಗೇನು ಬೇರೆ ಆ್ಯಕ್ಟಿವಿಟಿ ಇರಲ್ಲ, ಬರೀ ದುಃಖವನ್ನು ಮತ್ತೆ ರೀಕಾಲ್ ಮಾಡಿಕೊಂಡು ಒದ್ದಾಡಬೇಕಾಗತ್ತೆ. ಮಾನಸಿಕವಾದಂಥ ಟೆನ್ಷನ್, ಸ್ಟ್ರೆಸ್ ಜಾಸ್ತಿ ಆದರೆ ಅದು ಶಾರೀರಿಕ ಮೇಲೆ ಪ್ರಭಾವ ತೋರಿಸುತ್ತೆ. 60 ವರ್ಷದ ನಂತರ ಶರೀರದ ಆರ್ಗಾನ್ಸ್ ಎಲ್ಲ ಕೂಡ ವೀಕ್ ಆಗಿರುತ್ತೆ. ಈ ಒಂದು ರೋಗಗಳ ತುಂಬ ಹತ್ತಿರ ಬಂದುಬಿಡ್ತದೆ. ಹಾಗಾಗಿ ಈಗಿಂದ ನಾವು ಸರಿಯಾಗಿ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಏನೇನು ಪ್ರಶ್ನೆಗಳು ಬರುತ್ತೆ ಅದನ್ನು ಅರ್ಥ ಮಾಡಿಕೊಂಡಾಗ ಸಮಸ್ಯೆಗಳಿಗೆ ದೂರ ಇರೋದು ಒಂದು, ಎರಡನೇದು ಸಮಸ್ಯೆಗಳನ್ನ ಹೇಗೆ ಹೋಗಲಾಡಿಸಿಕೊಳ್ಳಬೇಕು ಅಂತಂಬುದು ಗೊತ್ತಾಗ್ತದೆ. ಸೊ ಅದಕ್ಕಾಗಿ ಜ್ಯೋತಿಷ್ಯ ಅಂತಂಬುದು ಕಲಿಬೇಕು. ಇದು ಯಾರೋ ಬೇರೆಯವ್ರಿಗೋಸ್ಕರ ಏನೋ ಒಂದು ಉಪಜೀವನಕ್ಕೋಸ್ಕರ ಕಲಿಸಿಕೊಡುವಂಥ ವಿದ್ಯೆ ಅಲ್ಲ ಇದು. ಹಾಗಾಗಿ ನಮ್ಮ ಉದ್ಧಾರ ಜ್ಯೋತಿಷ್ಯದಿಂದ ಆಗುತ್ತಾ ಇಲ್ಲ. ಬೇರೆಯವ್ರದ್ದು ಮತ್ತೆ ನೋಡೋಣ, ನಾವು ಉದ್ಧಾರ ಆದಮೇಲೆ ಮತ್ತೆ ಬೇರೆಯವ್ರಿಗೆ ನೋಡೋಣ. ಸೊ ನಮಗೆ ಪ್ರಶ್ನೆಗಳು, ನಮಗೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳಿದ್ದಾಗ ಬೇರೆಯವರಿಗೆ ಉತ್ತರಗಳು, ಸಲಹೆಗಳು ಕೊಡೋದು ಕೇವಲ ಯಾವುದೋ ಒಂದು ಹೆಸರು ಗಳಿಸ್ಲಿಕ್ಕೋ, ಒಂದು ದುಡ್ಡು ಗಳಿಸ್ಲಿಕ್ಕೋ ಏನೋ ಒಂದು ಆಗ್ತದೆ. ಸೊ ಈ ರೀತಿ ಆದಾಗ ನಮಗಿದ್ರ ಪ್ರಯೋಜನ ಏನೂ ಆಗೋದಿಲ್ಲ ಅಂತ ನನ್ನ ಒಂದು ಇದು. ಸೊ ನಾವು ಇವತ್ತಿನ ಪಾಠ, ಇಷ್ಟು ತನಕ ನಾವು ಏನು ಪಾಠಗಳು ಹೇಳ್ತಾ ಇದ್ದೇವೆ, ಸುಮಾರು ಒಂದು 2 ವರ್ಷದಿಂದ ಈ ಪಾಠಗಳು ನಡೀತಾ ಇದೆ. ಸೊ ಇಷ್ಟುವರೆಗೂ ನಾವು ಏನು ಕಲ್ತಿದ್ದೇವೆ, ಸೊ ನೀವು ಪ್ರಯತ್ನ ಮಾಡಿ. ಇಷ್ಟವರೆಗೂ ಪ್ರಯತ್ನ ಮಾಡಿದ್ರು ಕೂಡ ದಿನಕ್ಕೆ ಅಟ್ಲೀಸ್ಟ್ ಒಂದು 30 ನಿಮಿಷ ಆದರೂ ಪ್ರಯತ್ನ ಮಾಡಿ. ಎಲ್ಲ ಕಾನ್ಸೆಪ್ಟ್ಸ್ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಡಿ. ರಿಯಲ್ ಟೈಮ್ ನಿಮ್ಮ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಯಾವ ಥರ ಕಲ್ತ್ಕೋಬೇಕು ಅಂತ ಅದನ್ನು ಡಿಕೋಡ್ ಮಾಡ್ಕೊಳ್ತಾ ಹೋಗಿ. ರೆಟ್ರೋಸ್ಪೆಕ್ಟಿವ್ ವೇಯಲ್ಲಿ ಹೋಗಿ. ಎಲ್ಲ ಬೇಸಿಕ್ಸ್ ಎಲ್ಲ ಕಲಿತ ಮೇಲೆ ನಾವು ಪ್ರಶ್ನೆಗಳು ಹೋಗ್ತೀನಿ ಅಂತಂದರೆ ಅದು ಇವತ್ತಿನ ಜೀವನದಲ್ಲಿ ಅದು ಆಗೋದಿಲ್ಲ. ಸೊ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿಕೊಳ್ಳೋದಕ್ಕೆ ನಾನು ಎಷ್ಟು ಕಲಿಬೇಕು ಜ್ಯೋತಿಷ್ಯದಲ್ಲಿ ಅಷ್ಟೇ ಸಾಕು. ಜಾಸ್ತಿ ಕಲಿತು ಏನೂ ಪ್ರಯೋಜನ ಇಲ್ಲ. ಶಾಲೆಯಲ್ಲಿ ನಮಗೆಲ್ಲ ಹೇಳ್ಕೊಡ್ತಾರೆ. ನಿಮಗೆ ಮ್ಯಾಥಮೆಟಿಕ್ಸ್ ನೋಡಿ, ಪೈಥಾಗರಸ್ ಥಿಯರಮ್, ಟ್ರಿಗ್ನಾಮೆಟ್ರಿ ಏನೇನೇ ಹೇಳ್ಕೊಡ್ತಾರೆ. ನೀವು ರಿಯಲ್ ಟೈಮಿಗೆ ಬಂದಾಗ ಅದು ಯಾವುದೂ ಉಪಯೋಗ ಆಗೋದಿಲ್ಲ ನಿಮಗೆ. ಆವಾಗ ಉಪಯೋಗ ಆಗೋದೇ ಬೇರೆ. ಸೊ ಹಾಗಾಗಿ ಸಣ್ಣ ವಯಸ್ಸಿನಲ್ಲಿ ಒಂದು ಕಿಂಡರ್ಗಾರ್ಡನ್ ವಿದ್ಯಾಭ್ಯಾಸವನ್ನು, ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡೋ ಹುಡುಗನಿಗೆ ಎಲ್ಲವೂ ಸಿಸ್ಟಮ್ಯಾಟಿಕ್ಕಾಗಿ ಕಲಿಬೇಕು. ಅವರು ಶ್ಲೋಕಪೂರ್ವಕವಾಗಿ ಕೂಡ ಕಲಿತಾರೆ. ಆದರೆ ಈಗ ನಾವು ಜೀವನದಲ್ಲಿ ನಡೆಸ್ತಾ ಎದ್ದು ಮುಳುಗ್ತಾ ಹೇಳ್ತಾ ಇದ್ದೇವೆ. ಸೊ ಈಗ ನಮಗೆ ಆ ಥರ ಕಲಿತ್ರೆ ಪ್ರಯೋಜನ ಇಲ್ಲ. ಸಮಸ್ಯೆ ಏನಿದೆ
ಆ ಸಮಸ್ಯೆ ಯಾಕೆ ಬಂತು, ಇದಕ್ಕೆ ದೈವ ಕಾರಣವೋ ನನ್ನ ಪ್ರಯತ್ನ ಕಾರಣವೋ. ದೈವ ಕಾರಣ ಆದರೆ ಏನು ಮಾಡಬೇಕು, ನನ್ನ ಪ್ರಯತ್ನ ಕಾರಣ ಆದರೆ ಏನು ಮಾಡಬೇಕು, ಇಷ್ಟೇ ಸುಲಭ. ಅದಕ್ಕೆ ನಾನು ಪ್ರತಿ ಬಾರಿ ಜ್ಯೋತಿಷ್ಯ ಕಲಿಸುವಾಗ ಒಂದೇ ಮಾತು ಹೇಳ್ತೇನೆ, ಪ್ರಶ್ನೆ ಮುಂದೆ ಇಟ್ಕೊಳ್ಳಿ, ನಂತರ ಗ್ರಹಗಳನ್ನು ನೋಡಿ, ಅವಾಗೇನಾಗುತ್ತೆ ಉತ್ತರ ಬೇಗ ಬರುತ್ತೆ. ಇಲ್ಲದಿದ್ದರೆ ನೀವು ತುಂಬ ಪುಸ್ತಕಗಳನ್ನ ಓದಬೇಕಾಗತ್ತೆ, ತುಂಬ ಊಹಿಸಿಕೊಳ್ಬೇಕು, ಇಮ್ಯಾಜಿನೇಷನ್ ಹೋಗಬೇಕಾಗತ್ತೆ, ಆವಾಗಲೇ ಸಾಧ್ಯ ಆಗ್ತದೆ. ಸೊ ಇದು ಪ್ರಾರಂಭದಲ್ಲಿ ನಾನು ನಿಮಗೆ ಹೇಳುವಂಥ ವಿಚಾರ. ಸೊ ಈ ಸಮಯದಲ್ಲಿ ಈಗ ಸದ್ಯಕ್ಕೆ ಒಬ್ಬೊಬ್ಬರಾಗಿ, ಆ್ಯಕ್ಚುಲಿ ಮ್ಯೂಟ್ ಮಾಡಿಲ್ಲ, ಎಲ್ಲರದ್ದು ಆನ್ ಇದೆ, ಒಬ್ಬೊಬ್ಬರಾಗಿ ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆಯನ್ನು ಕೇಳಿ. ಪ್ರಶ್ನೆಯನ್ನು ಕೇಳುವಾಗ ನಿಮ್ಮ ಬ್ಯಾಕ್ಗ್ರೌಂಡಲ್ಲಾಗಲಿ ಎಲ್ಲರೂ ಕೂತು ಮಾತಾಡ್ತಾ ಇರುವಂಥ ಕಡೆ ನೀವು ಕೂತ್ಕೊಳ್ಬೇಡಿ. ಸ್ವಲ್ಪ ಏಕಾಂತದಲ್ಲಿ ಒಂದು ಕೋಣೆಯಲ್ಲಿ ಬೇರೆ ಶಬ್ದಗಳು ಬಂದರೆ ಏನಾಗ್ತದೆ, ಡಿಸ್ಟ್ರಾಕ್ಷನ್ ಆಗುತ್ತೆ. ಕ್ಲಾಸ್ ರೆಕಾರ್ಡು ಆಗ್ತಾ ಇರ್ತದೆ ಕಾರಣ ನಿಮ್ಮ ಒಂದು ಶಬ್ದಗಳೆಲ್ಲ ಕೂಡ ರೆಕಾರ್ಡ್ ಆಗುತ್ತೆ, ಕ್ಲಾರಿಟಿ ಸಿಗಲ್ಲ ಯಾರಿಗೂ. ಸೊ ಹಾಗಾಗಿ ಒಬ್ಬೊಬ್ಬರಾಗಿ ಅನ್ಮ್ಯೂಟ್ ಮಾಡಿಕೊಂಡು ನಿಮ್ಮ ಪ್ರಶ್ನೆಯನ್ನು ಕೇಳಿ. ನನಗೆ ಗೊತ್ತಿದ್ದನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ, ಗೊತ್ತಿದ್ದದನ್ನು ತಿಳಿಸಿ ಮತ್ತೆ ಆದರೂ ಸ್ಟಡಿ ಮಾಡಿ ಅದನ್ನು ತಿಳಿಸಿ ಹೇಳ್ತೇನೆ. ಹಾಗಾಗಿ ನೀವು ಸ್ವಲ್ಪ ಸಬ್ಜೆಕ್ಟಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಕೊಳ್ಳೋಕ್ಕೆ ಬೇಕಾದ ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಸೊ ಒಬ್ಬೊಬ್ಬರಾಗಿ ನೀವು ಪ್ರಶ್ನೆಗಳನ್ನು ಮುಂದುವರಿಸಬಹುದು. ನಮಸ್ಕಾರ. ಈಗ ಮೇಷರಾಶಿ ಅವರಿಗೆ ಲಗ್ನಾಧಿಪತಿ ಪಾಪಸ್ಥಾನಕ್ಕಾಧಿಪತಿ ಕುಜ. ಹೌದು ಹೌದು. ಈಗ ಹಾಗೆ ವೃಶ್ಚಿಕ ರಾಶಿ ಅವರಿಗೆ ಲಗ್ನಾಧಿಪತಿ ಅಂಡ್ ರೋಗಸ್ಥಾನ ಬರೋ ಕಾಲಕ್ಕೆ ಅವರು ಕುಜನ ಆಗ್ತಾರ. ಕುಜ ಬೇಸಿಕಲಿ ಪಾಪಗ್ರಹ. ಆದ್ರೆ ಈಗ ಅವರಿಗೆ ದಶೆ ನಡೆಯೋವಾಗಲೇ ಈಗ ಅವರು ಹೆಲ್ಪ್ ಮಾಡ್ತಾರನ, ಇಲ್ಲದೆ ಇದು ಹ್ಯಾಂಗ ಡೀಲ್ ಮಾಡಬೇಕು? ಒಂದು ಕಡೆ ತನ್ನ ಸ್ಥಾನ ಇದ್ದಾರ ಸ್ವಲ್ಪ ಹೆಲ್ಪ್ ಮಾಡಬೇಕು, ಒಂದು ಕಡೆ ಅವ್ರ ಪಾಪಸ್ಥಾನ ಇದ್ದಾರ ಅದು ನೆಗೆಟಿವ್ ಆಗಿರ್ತದೆ, ಹಾಗೆ ಡೀಲ್ ಮಾಡ್ಬೇಕಂತ. ಹಾಂ, ಯೂಶ್ವಲಿ ಕುಜನ ಲಗ್ನಗಳಿಗೆ, ಶುಕ್ರನ ಲಗ್ನಗಳಿಗೆ, ಕುಜನ ಲಗ್ನಗಳಂದ್ರೇನು ಮೇಷ ವೃಶ್ಚಿಕ, ಶುಕ್ರನ ಲಗ್ನಗಳಂದ್ರೇನು ವೃಷಭ ತುಲ. ಇವರಿಗೆ ಮಾತ್ರ ಒಂದು ಶುಭಾಧಿಪತ್ಯ ಬಂದರೆ ಒಂದು ಪಾಪಾಧಿಪತ್ಯ ಖಂಡಿತ ಬಂದೇ ಬರುತ್ತೆ. ಮೇಷಲಗ್ನ ಆದರೆ ಲಗ್ನ ಅಷ್ಟಮಾಧಿಪತಿ ಕುಜ ಆಗ್ತಾನೆ. ವೃಶ್ಚಿಕ ಲಗ್ನ ಆದರೆ ಲಗ್ನ ಷಷ್ಠಾಧಿಪತಿ ಕುಜ ಆಗ್ತಾನೆ. ಅದೇ ವೃಷಭ ಲಗ್ನ ಆದರೆ ಲಗ್ನ ಷಷ್ಠಾಧಿಪತಿ ಶುಕ್ರ, ತುಲಾ ಲಗ್ನ ಆದರೆ ಲಗ್ನ ಅಷ್ಟಮಾಧಿಪತಿ ಶುಕ್ರ ಆಗ್ತಾನೆ. ಸೊ ಈಗ ಇವರ ದಶಾಕಾಲದಲ್ಲಿ ಹೇಗಿರುತ್ತೆ, ಇದು ಒಂದು ಪ್ರಶ್ನೆ, ವ್ಯಾಲಿಡ್ ಕ್ವಶನ್. ಲಗ್ನ ವಿಚಾರ ಅನುಭವಕ್ಕೆ ಬರುತ್ತೋ ಅಥವಾ ಉಳಿದಂಥ ದುಷ್ಟಸ್ಥಾನಾಧಿಪತಿ ಅನುಭವಕ್ಕೆ ಬರುತ್ತೋ? ಸೊ ಇದರಲ್ಲಿ ಕೆಲವಿನ ಸೂತ್ರಗಳೇನು ಹೇಳುತ್ತೆ ಅಂತಂದರೆ, ಲಗ್ನಾಧಿಪತಿ ಇನ್ನೊಂದು ಲಗ್ನಾಧಿಪತಿ ಯಾವಾಗೂ ಶುಭಗ್ರಹವೇ, ಅದು ಶನಿ ಆಗ್ಬೋದು, ಕುಜ ಆಗ್ಬೋದು, ಯಾರನ್ನ ಆಗ್ಬೋದು, ಲಗ್ನಾಧಿಪತಿ ಶುಭಗ್ರಹವೇ ಆಗ್ತದೆ. ಆದರೆ ಲಗ್ನಾಧಿಪತಿಗೆ ಇನ್ನೊಂದು ಪಾಪಸ್ಥಾನ ಆಧಿಪತ್ಯ ಬಂದರೆ ಆ ಗ್ರಹ ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ಆದರೆ ಬೇರೆ ಗ್ರಹಗಳಿದ್ದಷ್ಟು ಜಾಸ್ತಿ ಕೆಟ್ಟದ್ದು ಮಾಡಲ್ಲ, ಯಾಕಂದರೆ ಶುಭಗ್ರಹಕ್ಕೆ ಪಾಪಸ್ಥಾನದ ಆಧಿಪತ್ಯ ಬಂದಿದೆ. ಹೇಳಬೇಕಾದ್ರೆ ನಿಮಗೆ ಕಳೆದ ಭಾಳ ಸಲ ಎಕ್ಸಾಂಪಲ್ ಕೊಡಿ. ಒಬ್ಬ ಟೀಚರು ಒಬ್ಬ ವ್ಯಕ್ತಿಯನ್ನು, ಒಬ್ಬ ಸ್ಟೂಡೆಂಟನ್ನು, ಒಬ್ಬ ಮನುಷ್ಯನನ್ನು ಟೀಚರ್ ಹೊಡೆದ್ರೆ ಹೇಗಿರುತ್ತೆ, ಪೊಲೀಸ್ ಹೊಡೆದ್ರೆ ಹೇಗಿರುತ್ತೆ? ಇಬ್ಬರೂ ಹೊಡಿತಾ ಇದ್ದಾರೆ. ಟೀಚರ್ ಕೆನ್ನೆಗೆ ಬಾರಿಸಿದ, ಪೊಲೀಸು ಕೆನ್ನೆಗೆ ಬಾರಿಸಿದ. ಟೀಚರ್ ಬಾರಿಸಿದರೆ ಸಮಾಜ ಏನು ಅಂದ್ಕೊಳ್ಳುತ್ತೆ, ಏನೋ ಪಾಪ ಏನೋ ಸರಿಯಾಗಿ ಓದಿರಲ್ಲ ಅದಕ್ಕೆ ಕೆನ್ನೆಗೆ ಬಾರಿಸಿದ. ಪೊಲೀಸ್ ಬಾರಿಸಿದರೆ ಸಮಾಜಕ್ಕೆ ತೊಂದರೆ ಕೊಡುವಂಥ ಯಾವುದೋ ಒಂದು ದೊಡ್ಡ ಕೆಲಸ ಮಾಡಿದ ಅಂತ ಒಂದು ಕೆಟ್ಟ ಅಪವಾದ ಬರ್ತದೆ. ಇಲ್ಲಿ ಏನಂತಂದರೆ, ಒಂದು ಶುಭಗ್ರಹಕ್ಕೆ ಪಾಪಾಧಿಪತ್ಯ ಬಂದರೆ ಟೀಚರು ಶಿಕ್ಷೆ ಕೊಟ್ಟಂಗೆ. ಟೀಚರ್ ಶಿಕ್ಷೆ ಕೊಡೋದು ಯಾಕೆ, ಇನ್ನೊಮ್ಮೆ ಆ ಥರ ಮಾಡಬೇಡ, ಇನ್ನೊಮ್ಮೆ ಆ ಥರ ಮಾಡೋ ಕಾಲಕ್ಕೆ ನಾನು ಹೊಡೆದಿದ್ದು ನೆನಪಿರಲಿ, ನೆಕ್ಸ್ಟು ಒಂದು ಒಳ್ಳೆಯದು ಕಲೀಲಿಕ್ಕೆ, ಒಳ್ಳೆಯ ಕಡೆ ಹೋಗಲಿಕ್ಕೆ ಟರ್ನಿಂಗ್ ಪಾಯಿಂಟಿಗೋಸ್ಕರ ಒಂದು ಕೆನ್ನೆಗೆ ಒಂದು ದೆಬ್ಬ ಕೊಡ್ತಾನೆ. ಪೊಲೀಸ್ ಕೊಡೋದು ಯಾಕೆ ಕೊಡ್ತಾನೆ? ಶಿಕ್ಷೆ. ನೀನು ಇನ್ನೊಬ್ಬರಿಗೆ ಇದೇ ರೀತಿ ತೊಂದರೆ ಕೊಟ್ಟಿದ್ದಲ್ಲ, ಆ ತೊಂದರೆ ನಿನಗಾದರೆ ಹೇಗಿರುತ್ತೆ ಅಂತೇಳಿ ಹೊಡಿತಾನೆ. ನಂತರ ಅವನು ಇನ್ನೊಮ್ಮೆ ಇವನ ಹತ್ರ ಹೊಡೆಸ್ಕೊಳ್ಬಾರ್ದು ಅಂತ ಅಂದುಕೊಳ್ಬೋದು. ಇಲ್ಲ, ನಾನು ಇವನು ನನ್ನ ಶಿಕ್ಷೆ ಕೊಟ್ಟಿದ್ದಾನೆ, ಇವನ ಮೇಲೆ, ಇವನ ಫ್ಯಾಮಿಲಿ ಮೇಲೆ ನಾನು ರಿವೆಂಜ್ ತೊಗೊಳ್ತೀನಿ ಅಂತ ಕೂಡ ಅಂದುಕೊಳ್ಬೋದು. ಹೇಗೆ ಬೇಕಾದರೂ ಬದಲಾಗ್ಬೋದು. ಮನಸ್ಸಿಗೆ ಆ ಥರ ಶರೀರವನ್ನು ನೀವು ನಿರ್ಬಂಧಿಸಬಹುದಾಗಲಿ, ಮನಸ್ಸನ್ನು ನಿರ್ಬಂಧಿಸಲಿಕ್ಕೆ ಆಗಲ್ಲ.
ಮನಸ್ಸನ್ನು ಒಳ್ಳೆ ಥರ ಆಗಬೇಕು ಅಂತ ಏನಿಲ್ಲ, ಅದು ಅವನಾಗಿ ಅವನು ತಿಳ್ಕೊಳ್ಬೇಕಷ್ಟೇ ಹೊತ್ತು ಬೇರೆ ಯಾರು ಬೈ ಫೋರ್ಸಿಂದ ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಉತ್ತರ ಇಷ್ಟೇ, ಬೇರೆ ಗ್ರಹಗಳಿಗೆ ಪಾಪಾಧಿಪತ್ಯ ಬರೋದಕ್ಕೆ ಲಗ್ನಾಧಿಪತಿ ಶುಭಗ್ರಹ ಆದಂಥ ಗ್ರಹಕ್ಕೆ ಪಾಪಾಧಿಪತ್ಯ ಬರೋದು ತುಂಬ ಕಡಿಮೆ. ಅದೇ ರೀತಿ ಶುಭಗ್ರಹಗಳಿದೆ ನೋಡಿ, ಶುಕ್ರ ಆಗಲಿ ಗುರು ಆಗಲಿ, ಇವರಿಗೂ ಅಷ್ಟೇ, ಅವರಿಗೆ ಪಾಪಸ್ಥಾನಾಧಿಪತ್ಯ ಬಂದರೂ ಕೂಡ ಬೇರೆ ಗ್ರಹಗಳಿಗೆ ಆಧಿಪತ್ಯ ಬಂದರೆ ಯಾವ ಥರ ಇಂಟೆನ್ಸಿಟಿ ಇರುತ್ತೋ ಅಷ್ಟು ಇಂಟೆನ್ಸಿಟಿ ಇರಲ್ಲ. ಸಿಂಪಲಾಗಿ ಹೇಳಬೇಕಾದ್ರೆ ಪಾಪ ಆಧಿಪತ್ಯ ಬಂದರೂ ಕೂಡ ಡೆನ್ಸಿಟಿ ಜಾಸ್ತಿ ಇರಲ್ಲ, ಕಷ್ಟ ಜಾಸ್ತಿ ಇರಲ್ಲ. ಕಷ್ಟ ಇರುತ್ತೆ, ಪೂರ್ತಿ ತೆಗೆದಾಕ್ಲಿಕ್ಕಾಗಲ್ಲ, ಬಟ್ ಅಷ್ಟು ಡೆನ್ಸಿಟಿ ಇರಲ್ಲ, ಆ ನೋವು ಜಾಸ್ತಿ ಇರಲ್ಲ. ಈ ವೃಶ್ಚಿಕ ಲಗ್ನಕ್ಕಾಗಲಿ ತುಲಾ ಲಗ್ನಕ್ಕೆ, ಅದೇ ಶುಕ್ರ ಮತ್ತು ಕುಜನ ಲಗ್ನಗಳಿಗೆ ಅವರ ದಶಾಕಾಲದಲ್ಲಿ ಏನಾಗುತ್ತೆ ಅಂತಂದಾಗ, ವೃಶ್ಚಿಕ ಲಗ್ನ ಮತ್ತು ವೃಷಭ ಲಗ್ನ ಇದೆರಡಕ್ಕೂ ಕೂಡ ಲಗ್ನ ಷಷ್ಠಾಧಿಪತಿಯಾಗಿ ಬರ್ತಾರೆ ಗ್ರಹ. ಲಗ್ನಾಧಿಪತಿ ಈ ದಶೆ ಬಂದಾಗ ಲಗ್ನಾಧಿಪತಿ ಆಪರೇಟ್ ಆಗುತ್ತೋ ಷಷ್ಠಾಧಿಪತಿ ಆಪರೇಟ್ ಆಗ್ತದೋ, ಎರಡೂ ಆಪರೇಟ್ ಆಗ್ತದೆ. ಬಟ್ ಎರಡು ಬೇರೆ ಬೇರೆ ವಿಚಾರ. ಲಗ್ನ ಅಂತಂದರೆ ಏನು? ಲಗ್ನ ಅಂತಂದರೆ ನಮ್ಮ ಮನಸ್ಸು ಬಯಸುವುದು, ನಮ್ಮ ಬುದ್ಧಿ ಬಯಸೋದು. ನಾನು ಇಷ್ಟಪಡ್ತೀನಲ್ಲ, ನನಗಿದು ಬೇಕು ಅದು ಬೇಕು, ನನಗೆ ಇಷ್ಟಾರ್ಥಗಳೇನಿರುತ್ತೆ ಅದೆಲ್ಲವೂ ಕೂಡ ಈಡೇರುವ ಕಾಲ. ಅದು ಸೂಚನೆ ಮಾಡ್ತದೆ ಲಗ್ನ. ಷಷ್ಠಸ್ಥಾನ ಏನು ಸೂಚನೆ ಮಾಡ್ತದೆ? ಶತ್ರುಗಳು, ರೋಗ, ಸಾಲ, ಇದೆಲ್ಲ ಸೂಚನೆ ಮಾಡ್ತದೆ. ಸಾಲ ಆದರೂ ಅವನಿಗೆ ಬೆನಿಫಿಟ್ ಸಿಗುತ್ತೆ, ಲಗ್ನಕ್ಕೆ ಸಂಬಂಧಪಟ್ಟದ್ದು ಈಡೇರ್ತದೆ. ಸೊ ಅವನು ಮಾಡುವಂಥ ಸುಖ ಪಡುವಂಥ ಕೆಲವಿನ ವಿಚಾರದಲ್ಲಿ ರೋಗಗಳು ಬರ್ಬೋದು. ನಮಗೆ ರೋಗಗಳಿದೆಲ್ಲ ಕೂಡ ನಿಮಗೆ ಕೆಲವಿನ ಸುಖ ಬಂದಾಗೆ ರೋಗ ಬರೋದು. ತುಂಬ ಪ್ಲೆಷರ್ಸ್ ಜಾಸ್ತಿ ಇದ್ರೇ ರೋಗ ಬರುತ್ತೆ. ಬಟ್ ಪ್ಲೆಷರ್ಸ್ ಬರಬೇಕಾದ್ರೆ ಏನು ಮಾಡಬೇಕು? ಶುಭ ಇರಲೇಬೇಕಲ್ಲ. ಶುಭ ಇರದೇ ಇದ್ದರೆ ನಮಗೆ ತೊಂದರೆನೇ ಇಲ್ಲ. ಈಗ ನಿಮಗೆ ಕರ್ಕ ಲಗ್ನಕ್ಕೆ ಸಪ್ತಮ ಅಷ್ಟಮಾಧಿಪತಿ ಶನಿ ಆಗ್ತಾನೆ. ಸಪ್ತಮ ಅಂತಂದರೆ ಏನು? ಮದುವೆ. ಅಷ್ಟಮ ಅಂತಂದರೆ ಏನು? ವಿಯೋಗ. ಸೊ ವಿಯೋಗ ಆಗಬೇಕಾದ್ರೆ ಫಸ್ಟ್ ಮದುವೆ ಆಗಿರಬೇಕಲ್ಲ. ಸೊ ಎರಡು ಜೊತೆಯಾಗಿರುತ್ತೆ ಒಂದಕ್ಕೊಂದು. ಆದರೆ ಶುಭಗ್ರಹಗಳಿಗೆ ಆ ಆಧಿಪತ್ಯ ಬಂದಾಗ ಡೆನ್ಸಿಟಿ ತುಂಬ ಕಡಿಮೆ ಇರುತ್ತೆ. ಸೊ ನಮಗೆ ಒಂದು ಮಾತು ಬರುತ್ತೆ ಉಪನಿಷತ್ತಲ್ಲಿ, ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಸುಖ ದುಃಖೇ ಮನುಷ್ಯಾಣ ಚಕ್ರವತ್ ಪರಿವರ್ತತಃ. ಸುಖ ಆದಮೇಲೆ ದುಃಖ, ದುಃಖ ಆದಮೇಲೆ ಸುಖ ಬರುತ್ತೆ. ಅದು ಚಕ್ರದಂತೆ. ನನಿತ್ಯಂ ಲಭತೆ ಸುಖಂ ನನಿತ್ಯಂ ಲಭತೆ ದುಃಖಂ. ಸುಖ ದುಃಖ ಯಾವಾಗೂ ಕೂಡ ಪರ್ಮನೆಂಟಾಗಿ ಇರೋದಿಲ್ಲ. ಯಾವಾಗೂ ಸುಖವೇ ಬರಲ್ಲ, ಯಾವಾಗೂ ದುಃಖವೇ ಬರಲ್ಲ. ಹಾಗಾಗಿ ಒಂದು ದುಃಖ ಬರಬೇಕು ಅಂತಂದರೆ ಅದರ ಮುಂದೆ ಒಂದು ಸುಖ ಇರಬೇಕು. ಸುಖ ಇದ್ರೇ ದುಃಖದ ಬೆಲೆ ಗೊತ್ತಾಗ್ತದೆ, ದುಃಖ ಇದ್ರೇ ಸುಖದ ಬೆಲೆ ಗೊತ್ತಾಗ್ತದೆ. ಹಾಗಾಗಿ ಎರಡೂ ಇರುತ್ತದೆ, ಸುಖ ಇರುತ್ತೆ. ಈ ಗ್ರಹಗಳ ವಿಚಾರದಲ್ಲಿ ಮಾತ್ರ ಶುಭಗ್ರಹ ಆದಷ್ಟು ಮಾತ್ರಕ್ಕೆ ಪಾಪದ ಫಲ ಕೊಡುವುದಿಲ್ಲ ಅಂತಲ್ಲ, ಕೊಡುತ್ತೆ. ಆದರೆ ಡೆನ್ಸಿಟಿ, ಅದರ ತೀವ್ರತೆ ಕಡಿಮೆ ಇರುತ್ತೆ ಅಷ್ಟೇ. ಬೇರೆ ಗ್ರಹಗಳು ಕೊಟ್ಟಷ್ಟು ತೀವ್ರತೆ ಇರಲ್ಲ. ಈಗ ಗುರುಗ್ರಹ ನಿಮಗೆ 6ನೇ ಒಂದು ರೋಗವನ್ನು ಕೊಡೋದಕ್ಕೂ ಶನಿಗ್ರಹ ರೋಗ ಕೊಡೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಗುರುಗ್ರಹ ಜಾಸ್ತಿ ಕೊಡಲ್ಲ, ಬಟ್ ಶನಿಗ್ರಹ ತುಂಬ ಜಾಸ್ತಿ ಕೊಡ್ತದೆ. ಸೊ ಹೀಗೆ ಅದು ಇನ್ನೊಂದು ಏನಂತಂದರೆ ಆ ಅಧಿಪತಿಗಳೇನಿದ್ದಾರೆ ಅವರ ಪ್ಲೇಸ್ಮೆಂಟ್ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಈಗ ಲಗ್ನ ಷಷ್ಠಾಧಿಪತಿ ಆದಂಥ ಕುಜ, ಆ ಕುಜ ಎಲ್ಲಿದ್ದಾನೆ, ಫರ್ದರಾಗಿ ಏನಾದರೂ ಶುಭ ಸಂಬಂಧ ಬಂದಿದೆಯಾ ಅದರ ಮೇಲೆ ಆಧಾರ ಪಡ್ತದೆ. ಕೇವಲ ಆಧಿಪತ್ಯದ ಮೇಲೆ ಆಧಾರ ಪಡಲ್ಲ. ಒಳ್ಳೆಯದೇ, ಒಬ್ಬ ಒಳ್ಳೆಯ ಮನುಷ್ಯನಿಗೆ ಒಂದು ಪೋಸ್ಟ್ ಬರೆದು, ಈಗ ಅಬ್ದುಲ್ ಕಲಾಂ ಇದ್ದಾನೆ, ಒಳ್ಳೆಯ ಮನುಷ್ಯ, ನಾವು ಪ್ರೆಸಿಡೆಂಟ್ ಮಾಡಿದ್ದೀವಿ, ಆತನ ಪ್ರೈಮ್ ಮಿನಿಸ್ಟರ್ ಕೂಡ ಮಾಡ್ಬೋದಾಯಿತು, ಬಂದಿಲ್ಲ ಅಷ್ಟೇ, ಪ್ರೈಮ್ ಮಿನಿಸ್ಟರ್ ಬಂದಿಲ್ಲ. ಹಾಗೆ ಶುಭಗ್ರಹಗಳು ಕೂಡ ಒಳ್ಳೇದು ಮಾಡ್ತವೆ ಯಾವಾಗ ಅವಾಗ ಪುಣ್ಯ ಸಂಬಂಧ ಬಂದಾಗ ಅಥವಾ ಬಲಿಷ್ಠವಾಗಿದ್ದಾಗ. ಪಾಪ ಸಂಬಂಧ ಬಂದ್ರೇನೋ ಅಥವಾ ವೀಕ್ ಆಗಿದ್ರೇನೋ ಆ ಗ್ರಹಗಳು ಒಳ್ಳೆಯದನ್ನು ಹೆಚ್ಚು ಮಾಡಲ್ಲ. ಹೀಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಬೇರೆ ಗ್ರಹಗಳಿಗಿಂತಲೂ ಶುಭಗ್ರಹಗಳಿಗೆ ಪಾಪಾಧಿಪತ್ಯ ಬಂದಾಗ ಅದರ ಡೆನ್ಸಿಟಿ ಕಡಿಮೆ ಆಗ್ತದೆ ಹೊತ್ತು ಅದು ಎಲಿಮಿನೇಟ್ ಆಗಲ್ಲ, ತೆಗಿಯೋಕ್ಕಾಗಲ್ಲ, ಬಟ್ ಕಡಿಮೆ ಆಗ್ತದೆ. ಬಟ್ ನಮಗೆ ಅದು ಒಳ್ಳೆಯದೇ ಅಲ್ವಾ. ತುಂಬ ದೊಡ್ಡ ಸಮಸ್ಯೆ ಬರೋದಕ್ಕಿಂತಲೂ ಸಣ್ಣ ಸಮಸ್ಯೆಯಲ್ಲಿ ಹೋಗೋದು ತುಂಬ ಉತ್ತಮ. ಭಾಳ ಜನ ಹಳ್ಳಿಯಲ್ಲಿ ನೋಡಿ, ಏನೋ ಒಂದು ಸಣ್ಣ ಈ ಕರೋನಾ ಬಂತು, ನಮಗೆ ಗೊತ್ತಿದೆ ಅಲ್ವಾ, ಕರೋನಾ ಬಂದು ಸುಮ್ಮನೆ ಮನೆಗೆ ಬೇಕಾದಂಥ ಸಣ್ಣ ಸಣ್ಣ ಗುಳಿಗೆಗಳು ಹಾಕ್ಕೊಂಡು ಕಡಿಮೆ ಆದವರು ಇದ್ದಾರೆ. ಹಾಸ್ಪಿಟಲಲ್ಲಿ ಬೆಡ್ ಸಿಗದೆ
ಉಸಿರಾಟಿನ ಸಮಸ್ಯೆಯಿಂದ ಹೋದವರು ಇದ್ದಾರೆ. ಬಟ್ ಎರಡಕ್ಕೂ ಕಾರಣ ಏನು? ಕರೋನಾ. ಬ್ರೀತಿಂಗ್ ಪ್ರಾಬ್ಲಮ್. ಅದು ಒಬ್ಬರಲ್ಲಿ ತೀವ್ರತೆ ಜಾಸ್ತಿ ಇರುತ್ತೆ, ಒಬ್ಬರಲ್ಲಿ ಕಡಿಮೆ ಇರುತ್ತೆ. ಶುಭಗ್ರಹಗಳ ಸಂಬಂಧ ಇದ್ದಾಗ ಅಥವಾ ಶುಭಗ್ರಹ ಆದಾಗ ತೀವ್ರತೆ ಕಡಿಮೆ ಇರ್ತದೆ. ಪಾಪಗ್ರಹಗಳ ಸಂಬಂಧ ಬಂದಾಗ ಅಥವಾ ಪಾಪಗ್ರಹಗಳ ಆಧಿಪತ್ಯವನ್ನು ಹೊಂದಿದಾಗ ತೀವ್ರತೆ ಜಾಸ್ತಿ ಇರುತ್ತೆ. ಹೀಗೆ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತೊಂದು ಪ್ರಶ್ನೆ. ಧನ್ಯವಾದ ಸರ್. ನಮೋ ನಮಃ. ನಮಸ್ಕಾರ ಸರ್. ಇದು 2ನೇ ಮತ್ತು 12ನೇ ಮನೆ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ನಿಮ್ಮ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ತಕ್ಕಂತೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಅಲ್ಲ, ಅದೇ 2ನೇ ಮನೆ ಮತ್ತು 12ನೇ ಮನೆದ ಇದು ಸಪೋಸ್ ಇಂಟರ್ ಎಕ್ಸ್ಚೇಂಜ್ ಆಗಿದ್ರೆ ಅಥವಾ ಇಂಟರ್ ರಿಲೇಟೆಡ್ ಆಗಿದ್ರೆ ಏನು ಬೆನಿಫಿಟ್ಟು? ಅಲ್ಲ, ಯಾವ ವಿಚಾರಕ್ಕೆ? ವಿದ್ಯೆಯೋ, ಉದ್ಯೋಗವೋ, ವಿವಾಹವೋ, ಸಂತಾನವೋ, ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ನಾನು ಅದನ್ನು ನಿಮಗೆ ಈಗ ಹೆಂಗಿದೆ ಅಂದರೆ, ಮಾಮೂಲಾಗಿ ಏನಾಗುತ್ತೆ ಅಂದರೆ, ಒಬ್ಬ ಮನುಷ್ಯನಿಗೆ ಆಕ್ಸಿಡೆಂಟ್ ಆಗಿತ್ತು. ಏನಾಗ್ಬೋದು? ಆಕ್ಸಿಡೆಂಟ್ ಆದರೆ ಕಾಲು ಹೋಗ್ಬೋದು, ಕೈ ಹೋಗ್ಬೋದು, ಜೀವವೇ ಹೋಗ್ಬೋದು, ಕ್ರ್ಯಾಕ್ಸ್ ಬಿಡ್ಬೋದು, ಬ್ಲಡ್ಸ್ ವೌಂಡ್ಸ್ ಆಗ್ಬೋದು, ಏನು ಬೇಕು ಏನೂ ಆಗದೇನೂ ಇರ್ಬೋದು. ಆಕ್ಸಿಡೆಂಟ್ ಆದರೆ ಇದೆಲ್ಲ ಕಾರಣ ಇದೆ. ನೀವು ಸ್ಪೆಸಿಫಿಕ್ಕಾಗಿ ಆಕ್ಸಿಡೆಂಟ್ ಆಗಿ ಕಾಲಿಗೆ ತೊಂದರೆ ಆಗಿದೆ ಅಂತಂದರೆ ಆವಾಗ ಅದು ಗುಣ ಆಗ್ತದೋ ಇಲ್ಲೋ ಹೇಳ್ಬೋದು. ಬಟ್ ಇದೆಲ್ಲ ಊಹಿಸ್ಕೋಬೇಕು. ಆಕ್ಸಿಡೆಂಟ್ ಆದರೆ ಇದೆಲ್ಲ ಊಹಿಸ್ಕೋಬೇಕು. ಈಗ ನೀವು 2ನೇ ಮನೆ 12ನೇ ಮನೆ ಪ್ರಶ್ನೆ ಕೇಳಿದಾಗ ನಾನು ಊಹಿಸ್ಕೋಬೇಕು. ಏನಂತ ಊಹಿಸ್ಕೋಬೇಕು? 2ನೇ ಮನೆ ವಿಚಾರಗಳೇನೇನು ಬರುತ್ತೆ? ಹಣದ ವಿಚಾರ ಕೇಳಬೇಕು, ಅಥವಾ ಮಾತಿನ ವಿಚಾರ ಕೇಳಬೇಕು, ಅಥವಾ ಫ್ಯಾಮಿಲಿ ವಿಚಾರಕ್ಕೆ ಇದು ಅನ್ವಯ ಮಾಡಬೇಕು, ಅಥವಾ ಮಿನಿಮಮ್ ಪ್ರೈಮರಿ ಎಜುಕೇಷನ್ ಅದರ ವಿಚಾರಕ್ಕೆ ಅನ್ವಯ ಮಾಡಬೇಕು, ಕಣ್ಣಿನ ವಿಚಾರಕ್ಕೆ ಅನ್ವಯ ಮಾಡಬೇಕು, ನೋಡ್ಕೋಬೇಕು. 12ನೇ ಮನೆ ಅಷ್ಟೇ. ದುಶ್ಚಟಗಳು, ವ್ಯಯ, ಒಂಥರ ಸಾಂಸಾರಿಕ ಸುಖ, ಆಮೇಲೆ ಎಡಗಣ್ಣು, ಇಷ್ಟು ವಿಚಾರಗಳು. ಈ ವಿಚಾರಗಳಲ್ಲಿ ನಾನು ಯಾವುದನ್ನು ಊಹಿಸ್ಕೊಳ್ಬೇಕು? ಅದು ಪ್ರಶ್ನೆ. ಯಾಕೆಂತಂದರೆ ನೀವು ಪರ್ಟಿಕ್ಯುಲರ್ ಫ್ಯಾಮಿಲಿ ಮತ್ತು ಎಜುಕೇಷನ್ ಅಲ್ಲ, ಫ್ಯಾಮಿಲಿ ಮತ್ತು ಎಜುಕೇಷನ್ ಅಂತಂದಾಗ ಆ ಗ್ರಹ ಯಾವುದಿದೆ, 2ನೇ ಮನೆ ಅಧಿಪತಿ ಏನಿದ್ದಾನೆ, ಅದರ ಪ್ಲೇಸ್ಮೆಂಟ್ ಶನಿ ಗ್ರಹ ಇತ್ತು ಅಂದರೆ ಅಲ್ಲ. ನಿಮಗೆ ಫಾರ್ಮ್ಯಾಟ್ ಹೇಳಿದಾಗ ನೀವು ಕೇಳಿದ್ರ ಪಾಠ? ಅಲ್ಲ, ಕೇಳಿದ್ದೀನಿ, ಸ್ವಲ್ಪ ಅದು ಡೌಟ್ ಇದೆ. ಅಲ್ಲ, ಡೌಟ್ ಯಾವುದು ಅಂತ ಇದು ಮಾಡಿದ್ರೆ ಶನಿ ಸ್ಥಾನಬಲ ಚಂದ್ರ ಹಾಗಲ್ಲ. ಯಾವುದೇ ಒಂದು ವಿಚಾರಕ್ಕೆ ನೀವು ಜಾತಕದಲ್ಲಿ ನೋಡಬೇಕಾದ್ರೆ ಸ್ಥಾನಬಲ, ಕಾರಕಬಲ, ಆಧಿಪತ್ಯ ಬಲ ನೋಡಬೇಕು. 2ನೇ ಮನೆ ವಿಚಾರದಲ್ಲಿ ಸ್ಥಾನಬಲ ಅಂತ ತಗೊಂಡಾಗ ಈ ವ್ಯಕ್ತಿಗೆ ಜೊತೆ ಬಂಧು ಬಳಗ ಹೇಗಿರ್ತಾರೆ, ಕೋಆಪರೇಟಿವ್ ಆಗಿರ್ತಾರಾ ಇಲ್ಲ ಅಂತ ಗೊತ್ತಾಗ್ತದೆ. ಕಾರಕ ಬಲ ಇದ್ದಾಗ ಎಲ್ಲರೂ ಇವನ ಜೊತೆ ಹೇಗಿದ್ರೂ ಕೂಡ ಇವನ ಬಂಧುಗಳನ್ನು, ಬಳಗವನ್ನು, ಕುಟುಂಬವನ್ನು ಹೇಗೆ ರಿಸೀವ್ ಮಾಡ್ಕೊಳ್ತಾನೆ, ಯಾವ ರೀತಿ ಅನುಭವವನ್ನು ಪಡಿತಾನೆ ಅಂತಂಬೋದು 2ನೇದು. ಆಧಿಪತ್ಯ ಬಲ ಅಂತಂದಾಗ ಹಿಂದಿನ ಜನ್ಮದ ಪುಣ್ಯ ಏನಿದೆ ಆ ಪುಣ್ಯದಿಂದ ಇವನಿಗೆ ಒಳ್ಳೆ ಫ್ಯಾಮಿಲಿ ಸಿಗುತ್ತಾ ಇಲ್ವಾ ಅಂತಂಬೋದು ಆಧಿಪತ್ಯ ಬಲ ಸೂಚಿಸ್ತದೆ. ಈ 3 ನೋಡಿದಾಗ ನಿಮಗೆ 3 ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಬರುತ್ತೆ. ಸ್ಥಾನಬಲ ಚೆನ್ನಾಗಿತ್ತು ಅಂದ್ಕೊಳ್ಳಿ, ನಿಮ್ಮ ಜೊತೆ ಇರೋ ಬಂಧುಗಳೆಲ್ಲ ಚೆನ್ನಾಗಿರ್ತಾರೆ, ಕುಟುಂಬ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಕಾರಕ ಬಲಕ್ಕೆ ಶುಭ ಸಂಬಂಧ ಬಂತು ಅಂತ ಅಂದ್ಕೊಳ್ಳಿ, ಅವರು ಒಳ್ಳೆಯರಾಗಲಿ ಕೆಟ್ಟವರಾಗಲಿ ಕುಟುಂಬದವರು, ಬಟ್ ನೀವು ಮಾತ್ರ ಎಲ್ಲರ ಜೊತೆ ಆನಂದವಾಗಿ ನೀವು ಹಚ್ಚಿಕೊಂಡು ನಿಮ್ಗೆ ಅಂತರಂಗದಲ್ಲೇ ನೀವು ಆನಂದ ಪಡ್ತೀರಿ. ಆಯಿತು, ನನಗೆ ಒಳ್ಳೆ ಅಣ್ಣ ಸಿಕ್ಕಿದ್ದಾನೆ, ಅವನು ನನಗೆ ಮೋಸ ಮಾಡ್ಬೋದು, ಆದರೆ ನನಗೆ ತುಂಬ ಒಳ್ಳೆ ಚೆನ್ನಾಗಿದೆ ಅಂತ ಅರ್ಥ. ಅದೇ ಕಾರಕ ಬಲ ಪಾಪ ಸಂಬಂಧ ಬಂದರೆ ಒಳ್ಳೆ ಅಣ್ಣನೇ ಆಗಿರ್ಬೋದು, ಬಟ್ ನೀವು ಆ ಅಣ್ಣವನ್ನು ಅರ್ಥನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಣ್ಣ ಆಗ್ಬೋದು, ಫ್ಯಾಮಿಲಿಲಿ ಯಾರಾಗ್ಬೋದು, ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದರೆ ನೀವು ಆ ಕಾರಕಬಲ, ಕುಟುಂಬದ ಕಾರಕಬಲದಿಂದ ನೀವು ಸಂತೋಷ ಪಡೋ ಯೋಗ ಇರಲ್ಲ. ಆಧಿಪತ್ಯ ಬಲವೂ ಅಷ್ಟೇ. ಆಧಿಪತ್ಯ ಬಲ ಇದ್ದರೆ ನಿಮ್ಮ ಕಷ್ಟಕ್ಕೆ ತಕ್ಕಂತೆ ಫ್ಯಾಮಿಲಿಯಲ್ಲಿ ಸ್ಪಂದಿಸುತ್ತೆ, ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮಗೆ ಬೇಕಾದಂಥ ಎಲ್ಲ ಕಷ್ಟಗಳಲ್ಲಿ ಅವರು ಹೆಲ್ಪ್ ಮಾಡ್ತಾರೆ. ಇಲ್ಲ ಆಧಿಪತ್ಯ ಬಲ ವೀಕ್ ಆಗಿತ್ತು ಅಂತಂದರೆ ಎಲ್ಲರೂ ಒಳ್ಳೆಯ ಪೊಸಿಷನ್ ಆಗಿದ್ದರೂ ಕೂಡ ನಿಮ್ಮ ಪಾಲಿಗೆ ಹೆಲ್ಪ್ ಮಾಡೋರು ಯಾರಿರಲ್ಲ. ಸೊ ಈ ಥರ 3 ಡಿಫ್ರೆಂಟ್ ಆಸ್ಪೆಕ್ಟ್ಸಲ್ಲಿ ನೋಡಬೇಕಾಗುತ್ತೆ. ಅದಕ್ಕೆ ಯಾವುದೇ ಅಲ್ಲಿ ಫಸ್ಟು ಪ್ರಶ್ನೆ ಬರಬೇಕು. ಪ್ರಶ್ನೆ ನಂತರ ಸ್ಥಾನಬಲ, ಆ ಪ್ರಶ್ನೆಗೆ ತಕ್ಕಂತೆ ಯಾವ ಸ್ಥಾನ ನೋಡಬೇಕು, ಆ ಪ್ರಶ್ನೆಗೆ ಕಾರಕ ಯಾರು, ಆ ಪ್ರಶ್ನೆಗೆ ಸಂಬಂಧಪಟ್ಟ ಸ್ಥಾನದ ಅಧಿಪತಿ ಯಾರು, ಇವರು 3 ಕೂಡ ಹಿಂದಿನ ಜನ್ಮದಿಂದ ಪುಣ್ಯ ತಂದಿದ್ದಾರಾ ಅಥವಾ ಪಾಪ ತಂದಿದ್ದಾರಾ, ಇದನ್ನು ನೋಡಬೇಕು. ಇದನ್ನು ನೋಡಿದಾಗ ಮಾತ್ರವೇ ನೀವು ಉತ್ತರ ಕೊಡಲಿಕ್ಕಾಗ್ತದೆ. ಇಲ್ಲದ್ರೆ ನಿಮ್ಗೆ ಏನಾಗ್ತದೆ, ಕೆಲವಿನ ಸೂತ್ರಗಳಿರ್ತದಲ್ಲ ಪುಸ್ತಕಗಳಲ್ಲಿ, ಅಥವಾ ಬೇರೆ ಬೇರೆ ಜ್ಯೋತಿಷ್ಯರು ಕೆಲವಿನ ಸೂತ್ರಗಳು ಹೇಳ್ತಾರೆ. 2ನೇ ಮನೆ ಅಧಿಪತಿ ಹೀಗಿದ್ದರೆ 3-5ನೇ ಮನೆಗಿದ್ರೆ ಹಿಂಗಾಗುತ್ತೆ, 7ನೇ ಮನೆಗಿದ್ರೆ ಹಿಂಗಾಗುತ್ತೆ. ಅದು ಸತ್ಯ, ನಾನು ಹೇಳ್ತೇನೆ, ಬಟ್ ನೆನಪಿಟ್ಕೊಳ್ಳೋದು ಕಷ್ಟ, ನಿಮಗೆ ಕಷ್ಟ ಆಗ್ತದೆ.
ಈಗ ನಾನು ಎರಡನೇ ಮನೆ 12ನೇ ಮನೆ ಅಧಿಪತಿ ಎಕ್ಸ್ಚೇಂಜ್ ಆದರೆ ಏನಾಗುತ್ತೆ ಅಂದರೆ ನಾನು ಸ್ಪಾಂಟೇನಿಯಸ್ ಹೇಳ್ಬಿಡ್ತೇನೆ. 2ನೇ ಮನೆ ಅಧಿಪತಿ 12ನೇ ಮನೆಗಿದ್ದಾಗ ಫ್ಯಾಮಿಲಿ ವಿಚಿತ್ರವಾದಂಥ ಖರ್ಚುಗಳು ಮಾಡ್ತದೆ. ತುಂಬ ಆ ಫ್ಯಾಮಿಲಿ ಯಾವಾಗೂ ಖರ್ಚು, ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಅಂತ ನಾನು ನಿಮಗೆ ಹೇಳ್ಬಿಡ್ತೇನೆ. ಬಟ್ ಇದೇ ರೀತಿ ನೀವು ಇನ್ನೊಂದು ಕಾಂಬಿನೇಷನ್ ನೀವು ಹೇಳಲಿಕ್ಕಾಗುತ್ತಾ? ಆಗಲ್ಲ. ಆಮೇಲೆ ಮತ್ತೆ ಯಾರ ಮೇಲೆ ಒಬ್ಬರು ಜ್ಯೋತಿಷ್ಯದ ಮೇಲೆ ಡಿಪೆಂಡ್ ಆಗಬೇಕು. ಸೊ ನಾನೇನು ಹೇಳ್ತೇನೆ ಅಂದರೆ, ನೀವು ಕಲಿಯೋ ಕಾಲಕ್ಕೆ ಚೆನ್ನಾಗಿ ಕಲ್ಬಿಟ್ಟು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ಒಂದು ಪ್ರಶ್ನೆಗೆ ಉತ್ತರ ನೀವೇ ಕಂಡ್ಕೋಬೇಕು. ಆ ರೀತಿ ನೀವು ತಯಾರಾಗಬೇಕು. ಸೊ ಹಾಗಾಗಿ 2ನೇ ಮನೆ 12ನೇ ಮನೆಗೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಬರಲಿ, ಸ್ಥಾನಬಲ, ಕಾರಕಬಲ, ಆಧಿಪತ್ಯ ಬಲವನ್ನು ಫಸ್ಟ್ ಹಾಕ್ಕೊಳ್ಳಿ. ಹಾಕಿಕೊಂಡಾಗ ನಿಮಗೆ ಪುಣ್ಯ ಸಂಬಂಧ ಬಂದಿದೆಯಾ, ಪಾಪ ಸಂಬಂಧ ಬಂದಿದೆಯಾ ಅಂತ ಈಸಿಯಾಗಿ ಗೊತ್ತಾಗ್ತದೆ. ಅದರಲ್ಲಿ ಜಾಸ್ತಿ ಪುಣ್ಯ ಸಂಬಂಧ ಇದೆಯೋ, ಜಾಸ್ತಿ ಪಾಪ ಸಂಬಂಧ ಇದೆಯೋ ಅಂತ ಕೂಡ ಗೊತ್ತಾಗ್ತದೆ. ಏಕೆಂದರೆ ಪ್ಲಸ್ಗಳು ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಪುಣ್ಯ ಜಾಸ್ತಿ ಇದೆ ಅಂತ ಅರ್ಥ. ಪಾಪ ನೆಗೆಟಿವ್ಸ್ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಪಾಪ ಜಾಸ್ತಿ ಇದೆ ಅಂತ ಅರ್ಥ. ಸೊ ಹಾಗಾಗಿ ಈಸಿಯಾಗಿ ನೀವು ತಿಳ್ಕೊಬೋದು. ತುಂಬ ಈಸಿ ಇದು. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ, ಪ್ರತಿಯೊಂದು ಕಾಂಬಿನೇಷನ್ಗೂ ಕೂಡ ಯಾರೋ ಒಬ್ಬರ ಮೇಲೆ ಆಧಾರ ಪಡಬೇಕಾಗ್ತದೆ. ಅದು ಸದ್ಯಕ್ಕೆ ನಾನು ಪಾಠ ಹೇಳ್ತಾ ಇದ್ದೀನಿ ಆದ ಕಾರಣ ನಾನು ನಿಮಗೆ ಇಮಿಡಿಯೇಟ್ಲಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡಬಲ್ಲೆ. ಆದರೆ ನಾನು ಕೊಟ್ಟ ಉತ್ತರದಿಂದ ನೀವು ಕಲಿಯೋಕ್ಕೇನಾಗೋದಿಲ್ಲ. ಅದೇ ನನ್ನ ಒಂದು ಅಭಿಮತ. ಸೊ ಹಾಗಾಗಿ ನೀವು ಸಿಸ್ಟಮ್ಯಾಟಿಕ್ಕಾಗಿ ಬನ್ನಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ನೀವು ಇಮ್ಮಿಡಿಯೇಟ್ಲಿ ಈಗ ಜ್ಯೋತಿಷ್ಯ ಕಲ್ತುಬಿಟ್ಟು ನೆಕ್ಸ್ಟ್ ಡೇ ಎಲ್ಲರಿಗೂ ಫಲ ಹೇಳಿಬಿಡಬೇಕು, ಆ ಥರ ಮನೋಭಾವದಿಂದ ಇರಬೇಡಿ. ಕಲಿಯೋ ಕಾಲಕ್ಕೆ ಪ್ರಶಾಂತವಾಗಿ ಚೆನ್ನಾಗಿ ಕಲ್ತುಬಿಡಿ. ಸ್ಥಾನಬಲ, ಕಾರಕಬಲ, ಆಧಿಪತ್ಯ ಬಲ, ಈ ಫಾರ್ಮ್ಯಾಟನ್ನು ಖಂಡಿತ ನೆನಪಿಟ್ಕೊಳ್ಬೇಕು. ಸ್ಥಾನಬಲ, ಕಾರಕಬಲ, ಆಧಿಪತ್ಯ ಬಲ ನೀವು ಹೇಳಬೇಕಾದ್ರೆ ಜಾತಕದಲ್ಲಿ ಎಲ್ಲ ಗ್ರಹಗಳನ್ನು ನೋಡಬೇಕು. ಶುಭಕ್ಕೆ ಸಂಬಂಧಪಟ್ಟ ಗ್ರಹಗಳು ಯಾವುದು, ಪಾಪಕ್ಕೆ ಸಂಬಂಧಪಟ್ಟ ಗ್ರಹಗಳು ಯಾವುದು ನೋಡಿ ಆವಾಗ ಉತ್ತರ ಕೊಡೋದು ನಿಮಗೆ ತುಂಬ ಸುಲಭ. ಪ್ರಶ್ನೆ ಇತ್ತು ಅಂತಂದರೆ, ಪ್ರಶ್ನೆ ಹೇಗೆ? ನನ್ನ ಮಗ ಓದ್ತಾ ಇಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ಹೇಳಿದ ಮಾತು ಕೇಳ್ತಾ ಇಲ್ಲ, ನಮ್ಮ ತಾಯಿ ಹೇಳಿದ ಮಾತು ಕೇಳ್ತಾ ಇಲ್ಲ, ನನ್ನ ತಾಯಿಯಿಂದ ಜಾಸ್ತಿ ನಮ್ಮ ತಾಯಿ ದೊಡ್ಡ ಮಗನೇ ಚೆನ್ನಾಗಿ ಪ್ರೀತಿ ಮಾಡ್ತಾಳೆ, ನನ್ನ ಮಗನ ಪ್ರೀತಿ ಮಾಡ್ತಾ ಇಲ್ಲ, ಅತ್ತೆ ಸೊಸೆಯರ ಗಲಾಟೆ, ಮದುವೆ ಆಗ್ತಾ ಇಲ್ಲ, ಹೆಂಡತಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ಉದ್ಯೋಗದಲ್ಲಿ ಬಾಸ್ ಬೈತಾ ಇದ್ದಾನೆ, ಈ ಥರ ಪ್ರಶ್ನೆಗಳು ಬಂದಾಗ ಗ್ರಹ ಯಾರು ಅಂತ ನೀವು ಈಸಿ, ಸ್ಥಾನ ಯಾರು ಅಂತ ಗೊತ್ತಾಗ್ತದೆ, ಗ್ರಹ ಯಾರು ಅಂತ ಗೊತ್ತಾಗ್ತದೆ. ಆದರೆ ನೀವು ಜಾತಕದಲ್ಲಿ ಸ್ಥಾನವನ್ನು ಹಿಡ್ಕೊಂಡು ಫಲ ಹೇಳಬೇಕು ಅಂತಂದರೆ 108 ಬರ್ತದೆ. 6ನೇ ಮನೆ, ನನ್ನ ಜಾತಕದಲ್ಲಿ 6ನೇ ಮನೆ ಅಧಿಪತಿ 8ನೇ ಮನೆಗಿದ್ದಾನೆ, ಏನಾಗಬಹುದು? ಎಲ್ಲವೂ ಆಗ್ತದೆ. ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಆಗ್ತದೆ, ಆರ್ಥಿಕ ಸಮಸ್ಯೆಗಳೂ ಬರ್ತದೆ, ಎಲ್ಲ ಶತ್ರುಗಳು ಎಲ್ಲ ಬೀಳ್ತದೆ. ಅದರಲ್ಲಿ ನೀವು ಅವ್ರಿಗೆ ಯಾವುದು ಹೇಳಬೇಕಾಗ್ತದೆ? ಊಹಿಸಿಕೊಳ್ಬೇಕಾಗ್ತದೆ. ಸೊ ಊಹಿಸಿಕೊಳ್ಳೋದಕ್ಕಿಂತಲೂ ಅವನ ಮನಸ್ಸಲ್ಲಿರೋ ಪ್ರಶ್ನೆ ಹೊರಗೆ ಬಂದ್ಬಿಟ್ಟು ಅಂದ್ಕೊಳ್ಳಿ, ಅದು ಬೇರೆ ವಿಚಾರ. ಆದರೆ ಹಿಂದಿನ ಕಾಲದಲ್ಲಿ ಜ್ಞಾನಿಗಳಿರ್ತಿದ್ರು, ಅವರು ಪ್ರಶ್ನೆಶಾಸ್ತ್ರ ಎಲ್ಲ ತುಂಬ ಪರ್ಫೆಕ್ಟಾಗಿ ಇರ್ತಿದ್ರು. ಯಾರಾದರೂ ಒಬ್ಬನು ಬರ್ತಾ ಇದ್ದಾನೆ ಅಂತಂದರೆ ಇವನು ಯಾವುದಕ್ಕಾಗಿ ಬರ್ತಾ ಇದೆ ಅಂತ ನೀವು ಪ್ರಶ್ನೆಯಲ್ಲಿ ಹೇಳ್ಬಿಡ್ಬೋದು. ಸೊ ಇವನು ಈ ಪ್ರಶ್ನೆ ಕೇಳೋಕ್ಕೆ ಬಂದಿದ್ದಾನೆ, ಅವನು ಫ್ಯಾಮಿಲಿ ವಿಚಾರ ಕೇಳೋಕ್ಕೆ ಬಂದಿದ್ದಾನೆ ಅಥವಾ ಉದ್ಯೋಗ ವಿಷಯ ಕೇಳೋಕ್ಕೆ ಬಂದ ಅಂತ ಗೊತ್ತಾಗ್ಬಿಡ್ತದೆ. ಬಟ್ ಜಾತಕದಲ್ಲಿ ಅಷ್ಟು ಬೇಗ ಗೊತ್ತಾಗಲ್ಲ. ನೀವು ಪ್ರಶ್ನೆ ಜಾತಕ ಜೊತೆಯಾಗಿ ನೀವು ಮಾಡಿದರೆ ಆವಾಗ ಇಂತಿಂಥ ಪ್ರಶ್ನೆ ಕೇಳ್ತಾ ಇದ್ದಾನೆ, ಆವಾಗ ನೀವು ಊಹಿಸಿ ಪರ್ಫೆಕ್ಟಾಗಿ ಹೇಳ್ಬೋದು. ಸೊ ಇವನು ಕುಟುಂಬ ವಿಚಾರ ಕೇಳಿದ್ದಾನೆ, ಆದ ಕಾರಣ ಅವನು ಏನು ಈ ಮನೆ ಯಾವ ಮನೆ ಕೇಳ್ತಾ ಇದ್ದಾನೆ ಆ ಮನೆಗೆ ಆ ಫ್ಯಾಮಿಲಿಯನ್ನು ಇಂಟರ್ಲೈಟ್ ಮಾಡ್ಕೊಂಡು ಹೇಳ್ಬೋದು. ಸೊ ಇಲ್ಲದ್ರೆ ಏನಾಗುತ್ತೆ, ನಿಮಗೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಪ್ರಶ್ನೆ ಬಂದ್ಬಿಟ್ಟ ಮೇಲೆ ಆ ಪ್ರಶ್ನೆಗೆ ಸಂಬಂಧಪಟ್ಟ ಗ್ರಹ ಇವಾಗ ಹುಟ್ಟದ ಜಾತಕದ ಟೈಮಲ್ಲಿ ಯಾವ ಗ್ರಹ ವಕ್ರಿಯಾಗಿದ್ರೆ ಅದು ಆ ಟೈಮಲ್ಲಿ ಮಾತ್ರ ಅದು ಪ್ರಾಬ್ಲಮ್ ಆಗುತ್ತಾ ಅಥವಾ ಲೈಫ್ ಲಾಂಗ್ ಹಂಗೆ ಆ ದಶೆ ಬಂದಾಗೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತಾ? ಹುಟ್ಟಿದ ಜಾತಕದಲ್ಲಿ ಗ್ರಹಗಳೇನಿದೆ ಅದು ಹುಟ್ಟಿದಾಗಿಂದ ನಮ್ಮ ಕೊನೆ ಕಾಲದವರೆಗೂ ಅದು ಪರ್ಮನೆಂಟ್, ಅದೇನು ಬದಲಾಗಲ್ಲ. ಒಂದು ಗ್ರಹ ವಕ್ರಿ ಆಯಿತು ಅಂತಂದರೆ ಆ ವಕ್ರಿಯಾದ ಗ್ರಹ ಶುಭ ಫಲ ಕೊಟ್ಟರೆ ಲೈಫ್ ಲಾಂಗ್ ಶುಭ ಫಲವನ್ನೇ ಕೊಡ್ತದೆ ಆ ಗ್ರಹ ದಶೆ ಬಂದಾಗ. ಒಂದು ವೇಳೆ ಆ ವಕ್ರಿಯಾದ ಗ್ರಹ ಪಾಪ ಫಲವನ್ನು ಕೊಡೋದಾದರೆ ಆ ಗ್ರಹದಶೆ ಬಂದಾಗ ಲೈಫ್ ಲಾಂಗ್ ನಿಮ್ಮ ಪಾಪದ ಫಲನೇ ಕೊಡ್ತದೆ. ಯಾಕಂದರೆ ಜಾತಕ ಪರ್ಮನೆಂಟ್ ಅಲ್ಲ. ಜಾತಕ ಏನು ಹೇಳ್ತದೆ? ಯೋಗ ಹೇಳ್ತದೆ. ಯೋಗ ಅಂತಂಬೋದು ಜಾತಕ ನೋಡ್ತದೆ, ಪ್ರೋಗ್ರೆಸ್ ರಿಪೋರ್ಟ್ ಅದು ಆ ಯೋಗ ಯಾವಾಗ ಫಲ ಕೊಡಬೇಕು ಅಂತಂಬೋದು ದಶೆ ಗೋಚಾರ ಹೇಳ್ತದೆ. ಹಾಗಾಗಿ ಜಾತಕದಲ್ಲಿ ಗ್ರಹ ಏನಾದರೂ ಇದ್ದರೆ ಅದು ಪರ್ಮನೆಂಟ್, ಅದು ಶುಭ ಆದರೆ ಶುಭವನ್ನೇ ಕೊಡುತ್ತೆ, ಪಾಪ ಆದರೆ ಪಾಪವನ್ನೇ ಕೊಡುತ್ತೆ. ಹಾಗೆ
ಕೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಇದು ಪಂಚಮಾಧಿಪತಿ ಅಸ್ತನಾಗಿದ್ದು, ಓಕೆ, ಪಂಚಮಾಧಿಪತಿ ಅಸ್ತನಾಗಿದ್ದು ಪುತ್ರಕಾರಕ ಗುರುವಿನ ಜೊತೆ ಇದ್ದು ಅದನ್ನ ಶನಿಗ್ರಹದ ದೃಷ್ಟಿ ಇದ್ರೆ ಸಂತಾನದ ಮೇಲೆ ಏನು ಎಫೆಕ್ಟ್ ಆಗುತ್ತೆ? ಓಕೆ, ಈಗ ಯಾವ ಲಗ್ನಕ್ಕೆ ಕೇಳ್ತಿದ್ದೀರಿ ನೀವು? ನಾವು ವೃಷಭ ಲಗ್ನ. ವೃಷಭ ಲಗ್ನ. ಓಕೆ, ವೃಷಭ ಲಗ್ನ. ಪಂಚಮಾಧಿಪತಿ ಎಲ್ಲಿದ್ದಾನೆ? ಅದು ಪಂಚಮಾಧಿಪತಿ ಎರಡನೇ ಮನೇಲಿದ್ದಾನೆ. ಪಂಚಮಾಧಿಪತಿ ಆದಂಥ ಬುಧ ಎರಡನೇ ಮನೆಗಿದ್ದಾನೆ. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳಿ. ಇನ್ನೊಂದೇನು ಹೇಳಿದ್ರಲ್ಲ? ಗುರು ಜೊತೆ ಇದೆ, ವಕ್ರಿ ಗುರು ಜೊತೆ ಇದ್ದಾನೆ. ಗುರು ಜೊತೆ ಇದೆ. ಓಕೆ, ಸೊ ಗುರು ಜೊತೆ ಇದೆ, ಗುರು ವಕ್ರಿ. ಇನ್ನು ಶನಿ ನೋಡ್ತಾ ಇದ್ದಾನೆ. ರವಿನೂ ಅಲ್ಲೇ ಇರೋದ್ರಿಂದ ಬುಧ ಅಸ್ತನಾಗಿದ್ದಾನೆ. ಓಕೆ, ಶನಿ ನೋಡ್ತಿದ್ದಾನೆ. ಶನಿ ಎಲ್ಲಿಂದ ನೋಡ್ತಾ ಇದ್ದಾನೆ? ಧನುರ್ ರಾಶಿಯಿಂದ ಶನಿ ನೋಡ್ತಿದ್ದಾನೆ. ಧನುರ್ ರಾಶಿಯಿಂದ 7ನೇ ಮನೆ ನೋಡ್ತಿದ್ದಾನೆ. ಓಕೆ, ಶನಿ ನೋಡ್ತಿದ್ದಾನೆ. ಓಕೆ, ಈಗ ಪ್ರಶ್ನೆ ಏನಿದೆ, ಸಂತಾನದ ಮೇಲೆ ಯಾವ ರೀತಿ ಎಫೆಕ್ಟ್ ಇರುತ್ತೆ ಅಂತ ಕೇಳ್ತಿದ್ರಿ ಅಲ್ವಾ? ಈಗ ಸಂತಾನ ವಿಚಾರಕ್ಕೆ ನೋಡಬೇಕಾದ್ರೆ ಏನು ನೋಡ್ತೇವೆ? ಸಂತಾನ ಫಸ್ಟು ಸ್ಥಾನಬಲ. ಸಂತಾನ ಸ್ಥಾನದಲ್ಲಿ ಯಾರ್ಯಾರಿದ್ದಾರೆ? ಯಾರೂ ಇಲ್ಲ. ಸಂತಾನ ಸ್ಥಾನದಲ್ಲಿ ಯಾರೂ ಇಲ್ಲ. ಸೊ ಹಾಗಾಗಿ ಬಿಟ್ಬಿಡಿ. ಆದರೆ ಶನಿ ದೃಷ್ಟಿ ಇದೆ, ಶನಿ ದಶಮ ದೃಷ್ಟಿ ಇದೆ. ಸೊ ಶನಿ ದಶಮ ದೃಷ್ಟಿ ಇರೋದ್ರಿಂದ ಒಂದು ನೆಗೆಟಿವ್. ಕಾರಕ ಬಲಕ್ಕೆ ಹೋಗಿ. ವಕ್ರ ಆಗಿದ್ದಾನೆ ಶನಿ, ವಕ್ರ ಆಗಿದ್ದಾನೆ. ಶನಿ ವಕ್ರ ಆಗಿದ್ದಾನೆ, ಆದರೂ ಕೂಡ ಪಾಪಗ್ರಹವೇ ಅಲ್ವಾ? ವಕ್ರ ಆದರೂ ಕೂಡ ಸಪ್ತಮ ಅಂತಂದರೆ ನಿಮಗೆ ದೃಷ್ಟಿಯಲ್ಲಿ ಏನು ಬದಲಾವಣೆ ಇಲ್ಲ. ನೆಕ್ಸ್ಟ್ ಕಾರಕ ಬಲ ತಗೊಳ್ಳಿ. ಸಂತಾನ ಕಾರಕ ಯಾರು? ಗುರು. ಸಂತಾನ ಕಾರಕನಾದಂಥ ಗುರು ಎಲ್ಲಿದ್ದಾನೆ? ದ್ವಿತೀಯ ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿದ್ದಾನೆ. ಸೊ ಕುಟುಂಬ ಸ್ಥಾನ ಏನು? ಒಂದು ನಿಮಿಷ, ನಾನು ಕಂಪ್ಲೀಟ್ ಮಾಡ್ತೇನೆ, ಮತ್ತೆ ನೀವು ಕೇಳಿ, ನಾವು ಕಂಪ್ಲೀಟ್ ಮಾಡ್ತೇನೆ. ಸಂತಾನಕಾರಕ ಆದಂಥ ಗುರು ದ್ವಿತೀಯ ಸ್ಥಾನದಲ್ಲಿ, ತಟಸ್ಥ ಸ್ಥಾನದಲ್ಲಿದ್ದಾನೆ. ಆತ ಅಸ್ತನಾಗಿದ್ದಾನ ಗುರು? ಅವನಸ್ತ ಇಲ್ಲ, ಪಂಚಮಾಧಿಪತಿ ಅಸ್ತನಾಗಿದ್ದಾನೆ. ಓಕೆ, ಸೊ ಗುರು ಅಸ್ತ ಇಲ್ಲ, ಎರಡನೇ ಮನೆಗಿದ್ದಾನೆ, ಪ್ಲಸ್ ಬುಧನ ಜೊತೆ ಇದ್ದಾನೆ. ಶುಭಗ್ರಹ ಜೊತೆ ಇದ್ದಂಥ ಬುಧ ಶುಭಗ್ರಹವೇ ಆಗುತ್ತೆ. ಹಾಗಾಗಿ ಒಂದು ಪ್ಲಸ್ಸು. ಸೂರ್ಯನ ಜೊತೆ ಇದ್ದಾನೆ, ಸೂರ್ಯ ಕ್ರೂರ ಗ್ರಹ, ಅದಾಗ ಒಂದು ಮೈನಸ್ ತೊಗೊಳ್ತೇವೆ. ನೆಕ್ಸ್ಟ್ ಯಾರಾದರೂ ನೋಡ್ತಾ ಇದ್ದಾರಾ ಕಾರಕನನ್ನು ಅಂತಂದರೆ ಶನಿ ದೃಷ್ಟಿ ಇದೆ. ಶನಿ ದೃಷ್ಟಿ ಇರೋದ್ರಿಂದ ಒಂದು ಮೈನಸ್. ಗುರುವಿನ ಜೊತೆ ಯಾರಿದ್ದಾರೆ? ಸೊ ಕಾರಕಬಲ ವಿಚಾರ ಇಲ್ಲೇ ನಾವು ಇಲ್ಲೇ ಹಾಕಿಬಿಟ್ಟಿದ್ದೀವಿ. ಒಂದು ನಿಮಿಷ, ಇಲ್ಲೇ ಹಾಕಿದ್ದೇವೆ, ಇದನ್ನು ಇಲ್ಲೇ ಹಾಕ್ತೇನೆ. ಸ್ಥಾನದಲ್ಲಿ ಈ ಗುರು ಬಂದು ತಟಸ್ಥ ಸ್ಥಾನದಲ್ಲಿದ್ದಾನೆ. ಸಂಯೋಗ ಒಂದು ಶುಭಗ್ರಹ ಆದಂಥ ಬುಧನ ಜೊತೆ, ಪಾಪಗ್ರಹ ಆದಂತೆ ಸೂರ್ಯನ ಜೊತೆಗಿದ್ದಾನೆ. ಸೊ ದೃಷ್ಟಿ, ಶನಿಯ ದೃಷ್ಟಿ ಇದೆ. ಇದು ಕಾರಕ ಬಲ. ಆಧಿಪತ್ಯ ಬಲ ತಗೊಳ್ಳಿ. ಸೊ ಆಧಿಪತ್ಯ ಯಾರು? ಬುಧ ಆಗ್ತಾನೆ. ಬುಧ ಸ್ವಕ್ಷೇತ್ರದಲ್ಲಿದ್ದಾನೆ, ಒಂದು ಪ್ಲಸ್. ಅಸ್ತಂಗತನಾಗಿದ್ದಾನೆ, ಒಂದು ಮೈನಸ್. ಅದೇ ರೀತಿ ಯಾವ ಸ್ಥಾನದಲ್ಲಿದ್ದಾನೆ? ತಟಸ್ಥ ಸ್ಥಾನದಲ್ಲಿದ್ದಾನೆ. ಯಾರ ಜೊತೆಗಿದ್ದಾನೆ? ಶುಭಗ್ರಹ ಆದಂಥ ಗುರುವಿನ ಜೊತೆ, ಪಾಪಗ್ರಹ ಆದಂಥ ಸೂರ್ಯನ ಜೊತೆಗಿದ್ದಾನೆ. ಒಂದು ದೃಷ್ಟಿ ಇದೆ, ಮೈನಸ್ ಇದೆ. ಓಕೆ, ಸೊ ಈ ರೀತಿ ಇದೆ. ಸೊ ಇಲ್ಲಿ ನೋಡಿದರೆ ಸ್ಥಾನಬಲ, ಈ ಮೊದಲೊಂದು ಮೈನಸ್ ಬಂದಿದಲ್ಲ, ಸ್ಥಾನಬಲ ಮೈನಸ್ ಇರೋದರಿಂದ ಸಂತಾನ ವಿಚಾರ ಏನಾಗುತ್ತೆ? ಮೊದಲು ಸ್ಥಾನಬಲ ಏನು ತಿಳಿಸುತ್ತೆ? ವಾತಾವರಣ, ಮಗು, ಗರ್ಭ, ಈ ವಾತಾವರಣ ಎಲ್ಲ ಕೂಡ ತಿಳಿಸುತ್ತೆ. ಸೊ ಮೈನಸ್ ಇರೋದ್ರಿಂದ ಏನಾಗುತ್ತೆ? ಶನಿ ದೃಷ್ಟಿ ಇರೋದ್ರಿಂದ ಡಿಲೇ ಆಗುತ್ತೆ ಒಂದು, ಅಥವಾ ಡಿಲೇ ಆಗಲಿಕ್ಕೆ ಕಾರಣ ಕೂಡ ಏನಾಗುತ್ತೆ? ಒಂದು ಗರ್ಭದಲ್ಲಿ ಸಂಬಂಧಪಟ್ಟ ಏನಾದರೂ ಒಂದು ಫುಡ್ ಹ್ಯಾಬಿಟ್ಸ್ ಆಗ್ಬೋದು, ಅಥವಾ ಆಕೆಯ ಲೈಫ್ ಸ್ಟೈಲು ಆಗ್ಬೋದು. ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಡಿಲೇ ಕಾರಣ ಅಂತ ಹೇಳ್ಬೋದು. ಕಾರಕ ಬಲ ಏನು ತಿಳಿಸುತ್ತೆ? ಅಟ್ಯಾಚ್ಮೆಂಟ್, ಮಗು ಜೊತೆ ತಾಯಿಗೆ ಯಾವ ರೀತಿ ಅಟ್ಯಾಚ್ಮೆಂಟ್ ಇರುತ್ತೆ ಅದನ್ನು ಹೇಳಿದ್ರೆ, ಈ ಒಂದು ಪ್ಲಸ್ ಒಂದು ಬಂದಿದೆ, ದ್ವಿತೀಯ ಸ್ಥಾನದಲ್ಲಿ ಒಂದು ಪ್ಲಸ್ ಇರೋದು ಉತ್ತಮ, ಸಂತಾನಕಾರಕ. 2 ಮೈನಸ್ಸು ಇದೆ. ಸೊ ಜೊತೆಗೆ ಏನಾಗುತ್ತೆ? ಒಂದು 50% ನಮಗೆ ತಾಯಿಗೂ ಮಗು ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಈಗ ಪ್ರಶ್ನೆ ನಮಗಿದೆರಡೂ ಅಲ್ಲ. ಈಗ ಅಧಿಪತಿ ಮಕ್ಕಳು ಆಗ್ತಾರಾ ಇಲ್ಲ ಅಂತ ಮೊದಲು ಪ್ರಶ್ನೆ. ಸೊ ಅದು ತಗೊಂಡಾಗ ನಿಮಗೆ ಬುಧ ಬಂದು ಸ್ವಕ್ಷೇತ್ರದಲ್ಲಿದ್ದಾನೆ, ಅನುಕೂಲ ಇದೆ. ಸ್ಥಾನಬಲ ನ್ಯೂಟ್ರಲ್ ಆಗಿದೆ, ಅದು ಒಳ್ಳೆಯದೇ. ಸಂಯೋಗ ಶುಭಗ್ರಹ ಜೊತೆ ಇರೋದ್ರಿಂದ ಅದು ಒಳ್ಳೆಯದೇ. ಸೂರ್ಯ ಜಾಸ್ತಿ ಪಾಪಗ್ರಹ ಏನೂ ಅಲ್ಲ, ಆದರೂ ಕೂಡ ಕ್ರೂರ ಗ್ರಹ ಅಂತ ಹೇಳ್ತೇವೆ.
ಈ ಬರ್ತ್ ಟೈಮಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ಸ್ ಆಗ್ಬೋದು, ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ಶನಿ ದೃಷ್ಟಿ ಇರೋದ್ರಿಂದ ಡಿಲೇ ಕಾಣುತ್ತೆ. ಸೊ ಸಂತಾನ ಆಗುತ್ತೆ, 60% ಅನುಕೂಲ ಆಗುತ್ತೆ, ಬಟ್ ಡಿಲೇ ಎಂಬುದು ಇಂಡಿಕೇಟ್ ಮಾಡ್ತಾ ಇದೆ. ಹೀಗೆ ನಾವು ಹೇಳಬೇಕು. ಇದು ನಾನು ಅದ್ರ ನಿಜವಾಗಿ ಹೇಳೋದಾದ್ರೆ ಮದುವೆಯಾಗಿ 10 ವರ್ಷ ಆಗಿದೆ. ಹಲೋ, ಹೇಳಿ. ಮದುವೆಯಾಗಿ 10 ವರ್ಷ ಆಗಿದೆ. ಅವಳಿಗೆ ಈಗ ಮೆಡಿಕಲಿ ಮಾಡ್ತಾ ಇರೋದ್ರಿಂದ ಗರ್ಭಕೋಶದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಓಕೆ, ಇದು ನನ್ನ ಮಗನ ಜಾತಕ, ಪುರುಷ ಜಾತಕ ಇದು. ಓಕೆ. ಅವನಲ್ಲಿ ಇದ್ದಿದ್ದನ್ನು ಹೇಳಿದ್ದೀನಿ. ಅಂತೂ ಈಗ ನಮ್ಮ ಸೊಸೈಟಿ ಇದು ನಡೀತಾ ಇದೆ, ಟ್ರೀಟ್ಮೆಂಟ್ ನಡೀತಾ ಇದೆ. ಓಕೆ. ಅವರು ಗರ್ಭಕೋಶದಲ್ಲಿ ಸ್ವಲ್ಪ ತೊಂದರೆ ಇದೆ, ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ಹೋಪ್ ಇದೆ. ಇದು ಸಕ್ಸಸ್ ಆಗುತ್ತಾ ಅಂತ ಅಷ್ಟೇ. ಮೊದಲದಾಗಿ ಜ್ಯೋತಿಷ್ಯ ಕಲಿಯುವಾಗ ನಿಮ್ಮ ಸ್ವಂತದವರ ಜಾತಕ ತಗೋಬಾರ್ದು. ಮೊದಲನೇ ಪಾಯಿಂಟ್. ತಗೊಂಡ್ರೆ ನಿಮಗೆ ಜ್ಯೋತಿಷ್ಯ ಮುಂದುವರಿಲಿಕ್ಕೆ ಆಗಲ್ಲ. ಎರಡನೇ ಪಾಯಿಂಟ್, ಸಂತಾನ ವಿಚಾರ ನೀವು ನೋಡಬೇಕಾದ್ರೆ ಹುಡುಗ ಹುಡುಗಿ ಇಬ್ಬರು ಜಾತಕವನ್ನು ಪಕ್ಕದಲ್ಲಿ ಇಟ್ಕೊಂಡು ನೋಡಬೇಕು. ನಂತರ ಅವರಿಗೆ ಮದುವೆ ಆದಂಥ ಮುಹೂರ್ತವನ್ನು ಪಕ್ಕದಲ್ಲಿ ಇಟ್ಕೊಂಡು ನೋಡಬೇಕು. ಈ ಪ್ರಶ್ನೆ ನಿಮ್ಗೆ ಆಲ್ರೆಡಿ ಸಂತಾನ ಅಂತಂಬೋ ಕ್ಲಾಸಲ್ಲಿದೆ. ಪಕ್ಕದಲ್ಲಿ ಇಟ್ಕೊಂಡು ಹೇಗೆ ನೋಡಿ ಹೇಳಬೇಕು ಅಂತಂಬುದು ಅಲ್ಲಿ ಕ್ಲಾಸಲ್ಲಿ ಕವರ್ ಆಗಿದೆ. ನೀವು ಅದನ್ನು ಒಂದು ಫಾರ್ಮ್ಯಾಟನ್ನು ಒಂದು ಸಲ ಫಾಲೋ ಆದರೆ ಸಾಕು. ಸೊ ಇಬ್ಬರು ಜಾತಕಗಳನ್ನು ನೋಡಬೇಕು. ಇಬ್ಬರು ಜಾತಕದಲ್ಲಿ ದಶೆ ಏನು ನಡೀತಾ ಇದೆ, ಆಮೇಲೆ ಗೋಚಾರ ಹೇಗಿದೆ, ಇದೆಲ್ಲ ನೋಡಬೇಕು. ಕೇವಲ ಒಂದು ಜಾತಕದಲ್ಲಿ 2 ಗ್ರಹಗಳಿಂದ ಇದು ಹೇಳಲಿಕ್ಕಾಗೋದಿಲ್ಲ. ಇದೇನು ಹೇಳುತ್ತೆ, ಜಾತಕ ಏನು ಹೇಳುತ್ತೆ, ಯೋಗ ಇದೆಯಾ ಇಲ್ವ ಅಂತ ಹೇಳುತ್ತೆ. ಸೊ 60% ಇರೋದ್ರಿಂದ ಈಕೆಗೆ ಯೋಗ ಇದೆ ಅಂತ ಹೇಳ್ಬೋದು. ಆಮೇಲೆ ಹುಡುಗನಿಗೆ ಯೋಗ ಹೇಗಿದೆ ಅಂತ ನೋಡ್ತೇವೆ. ನೆಕ್ಸ್ಟ್, ಇವರಿಬ್ಬರಿಗೂ ಕೂಡ ಸಂತಾನಕ್ಕೆ ಸಂಬಂಧಪಟ್ಟ ದಶೆ ಏನಾದರೂ ನಡೀತಾ ಇದೆಯಾ ಅಂತಂಬೋದು ನೋಡಬೇಕು. ಸಂತಾನಕ್ಕೆ ಸಂಬಂಧಪಟ್ಟ ದಶೆ ನಡೀತಾ ಇರಬೇಕು, ಪ್ಲಸ್ ಅದರ ಜೊತೆಗೆ ಇವರ ಪ್ರಯತ್ನ ಕೂಡ ಇರಬೇಕು. ಆಮೇಲೆ ಅವರ ಲೈಫ್ ಸ್ಟೈಲು, ಫುಡ್ ಸ್ಟೈಲು ಇದೆಲ್ಲ ಆಧಾರ ಪಟ್ಟಿರ್ತದೆ. ಕೇವಲ ಒಂದು ಪಂಚಮಾಧಿಪತಿ ಒಂದು ವಿಚಾರ ಮೇಲೆ ಆಧಾರ ಪಡಲ್ಲ. ಸೊ ಕಂಪ್ಲೀಟ್ ಆ 2 ಜಾತಕಗಳನ್ನ ಇಟ್ಟುಕೊಂಡು ನೀವು ಸ್ಟಡಿ ಮಾಡಿದಾಗ ನಿಮಗೆ ಉತ್ತರ ಸಿಗುತ್ತೆ. ಇಲ್ಲದ್ರೆ ನಿಮಗೇನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಇಲ್ಲೋಡಿ 60% ಅನುಕೂಲ ಇದೆ, ಬಟ್ 10 ವರ್ಷದಿಂದ ಮಕ್ಕಳಾಗ್ತಾ ಇಲ್ಲ ಅಂತ ಬೋದು ಬರ್ತದೆ. ಬಟ್ ಮಕ್ಕಳಾಗಬೇಕಾದ್ರೆ ನಿಜವಾಗಿ ಚೆಕ್ ಮಾಡಬೇಕಾದೇನು, ಎಲ್ಲ ಚೆಕ್ ಮಾಡಬೇಕು. ಹುಡುಗಂದು ಚೆಕ್ ಮಾಡಬೇಕು, ಹುಡುಗಿದು ಚೆಕ್ ಮಾಡಬೇಕು, ಅವರಿಬ್ಬರು ದಶೆ ಏನು ನಡೀತಾ ಇದೆ ಅಂತ ಚೆಕ್ ಮಾಡಬೇಕು, ಅವರಿಬ್ಬರು ಲೈಫ್ ಸ್ಟೈಲು, ಆಹಾರ ಧರ್ಮಗಳು ಹೇಗಿದೆ ಅಂತ ಚೆಕ್ ಮಾಡಬೇಕು, ಅವರಿಬ್ಬರ ಹೊಂದಾಣಿಕೆ ಹೇಗಿದೆ ಅಂತ ಚೆಕ್ ಮಾಡಬೇಕು. ಇಷ್ಟು ಚೆಕ್ ಮಾಡಿದ ಮೇಲೆ ನೀವು ಸಂತಾನ ಆಗುವುದಕ್ಕೆ ಎಷ್ಟು ಅವಕಾಶ ಇದೆ ಅಥವಾ ಆಗದೇ ಇರೋದಕ್ಕೆ ಎಷ್ಟು ಅವಕಾಶ ಇದೆ ಅಂತಂಬೋದು ನೀವು ನಿರ್ಧಾರ ಮಾಡ್ಬೋದು. ಕೇವಲ 2 ಗ್ರಹದಿಂದ ನಿರ್ಧಾರ ಮಾಡೋಕ್ಕೆ ಆಗೋದಿಲ್ಲ. ಬೇರೆ ಪ್ರಶ್ನೆ ಇದೆ? ಧನ್ಯವಾದಗಳು. ನಮೋ. ಕೇಳಿ, ಬೇರೆ ಪ್ರಶ್ನೆ ಅಂತ ಕೇಳ್ಬೋದು. ಗುರುಗಳೇ ನಮಸ್ಕಾರ. ನಮಸ್ಕಾರ. ನನ್ನೊಂದು ಕ್ವಶನ್ ಅಂದ್ರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಶುಕ್ರನ ಬಗ್ಗೆ ಹೇಳಿದ್ರಿ. ಅಂದ್ರೆ ಪುರುಷರ ಜಾತಕದಲ್ಲಿ ಶುಕ್ರ 6ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ ಇದ್ರೆ ಯಾವ ತರ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರಿ. ಅದೇ ತರ ಹೆಂಗಸರ ಜಾತಕದಲ್ಲಿ ಯಾವ ಗ್ರಹವನ್ನು ನೋಡ್ಕೋಬೇಕು, ಅದೇ ತರ ಫಲಗಳು ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಅಂದ್ರೆ ಕುಜನ್ ತಗೋಬೇಕಾ? ಭಾಳಷ್ಟು ಜನ ಹೆಂಗಸರ ಜಾತಕದಲ್ಲಿ ಕುಜನ ತಗೊಳ್ತಾರೆ. ಬಟ್ ಶಾಸ್ತ್ರ ಏನು ಹೇಳುತ್ತೆ, ಈ ಒಂದು ದಾಂಪತ್ಯ ಜೀವನ ವಿಚಾರದಲ್ಲಿ ಹೆಂಗಸರಿಗೂ ಕೂಡ ಶುಕ್ರನೇ ತಗೊಳ್ತೇವೆ. ಬಟ್ ಅದಕ್ಕೆ ನಿಮಗೆ ಹೇಳಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟೇ ಬೇರೆ ಇದೆ. ಸ್ತ್ರೀ ಜಾತಕ ಅಂತ ಒಂದು ಪುಸ್ತಕ ಇದೆ ನಿಮಗೆ, ಬೃಹತ್ ಪರಾಶರದಲ್ಲಿ 46ನೇ ಅಧ್ಯಾಯ ಏನೋ ಇರಬೇಕು. ಬೃಹತ್ ಜಾತಕದಲ್ಲಿ ಇದೆ, ಬೃಹತ್ ಪರಾಶರ ಶಾಸ್ತ್ರದಲ್ಲೂ ಇದೆ. ಸ್ಪೆಸಿಫಿಕ್ಕಾಗಿ ಅವ್ರಿಗೇನು ಅಂತ ಹೇಳುತ್ತೆ. ಬಟ್ ಜನರಲ್ಲಾಗಿ ನೋಡೋದಾದರೆ ಹುಡುಗಿಗೂ ಹುಡುಗನಿಗೂ ಒಂದೇ ರೀತಿ ನೋಡ್ತೇವೆ. ಸೊ ನಾವು ಸಂತಾನ ವಿಚಾರಕ್ಕೆ ಇಟ್ಟುಕೊಂಡು ನಾವು ನೋಡಿದಾಗ ಶುಕ್ರನೇ ತಗೊಳ್ತೇವೆ. ಇಲ್ಲ ಅವರ ವೈವಾಹಿಕ ಜೀವನ, ಅವರು ಯಾವ ರೀತಿ ಭೋಗವನ್ನು ಅನುಭವಿಸ್ತಾರೆ ಅಂತಂದಾಗ ಡಿಫ್ರೆಂಟ್. ಕುಜನಿಗೆ ಹೆಣ್ಣು ಮಕ್ಕಳಿಗೆ ಶುಕ್ರ, ಕುಜ, ಗಂಡು ಮಕ್ಕಳಿಗೆ ಶುಕ್ರ, ಆ ರೀತಿ. ಅಂದರೆ ನೀವು ಇಂಟರ್ ಕೋರ್ಸ್ ವಿಚಾರ, ಎಕ್ಸ್ಪೆಷಲಿ ಆ ದಾಂಪತ್ಯ ಜೀವನ ಹೇಗಿರುತ್ತೆ ಅಂತಂಬೋ ವಿಚಾರಕ್ಕೆ ನೀವು ಹೋಗಬೇಕಾದ್ರೆ ಆ ರೀತಿ ನೋಡ್ತೇವೆ. ಇಲ್ಲ ನಾವು ಜನರನ್ನ ನೋಡೋದೇನಂತಂದರೆ, ದಾಂಪತ್ಯ ಜೀವನ ನೋಡೋದೇ ಮಕ್ಕಳಿಗೋಸ್ಕರ, ಸಂತಾನ ವಿಚಾರಕ್ಕೆ ಮಾತ್ರ ನೋಡ್ತೀವಿ. ಆದ ಕಾರಣ ರೀಪ್ರೊಡಕ್ಟಿವ್ ಆರ್ಗಾನ್ಸ್ ಸ್ಟ್ರೆಂಗ್ತ್, ಅದರ ಫಲ ಏನಿದೆ ಅಂತ ನೋಡ್ತೇವೆ. ಅವರು ಅದು ದಾಂಪತ್ಯ ಜೀವನ ಸುಖ ಅನುಭವಿಸ್ತಾರೋ ಇಲ್ವೋ ಅದು ಬೇರೆ ವಿಚಾರ. ಬಟ್ ಇಲ್ಲಿ
ಫಲವಂತವಾಗಿ ಸಂತಾನ ಆಗಬೇಕಾದ್ರೆ ಹೇಗಿರಬೇಕು, ಅದಕ್ಕಿರೋ ಕಂಡೀಷನ್ಸ್ ಮಾತ್ರ ನೋಡ್ತೇವೆ. ಅದಕ್ಕಾಗಿ ನಾವೇನು ಮಾಡ್ತೇವೆ, ಶುಕ್ರನ್ನೇ ತಗೊಳ್ತೇವೆ. ಶುಕ್ರ 6ನೇ ಮನೆಗೆ ಇದ್ದರೆ, ಅದು ಮೇಯ್ನಾಗಿ ತೊಗೊಳ್ಳೋದೇನು, ಸಂತಾನ ವಿಚಾರಕ್ಕೆ ತೊಗೊಂಡಾಗ ನಾವು ಗಂಡನೇ ಮೇಯ್ನ್ ತೊಗೊಳ್ತೇವೆ. ಸೊ ಹೆಣ್ಣನ್ನು ಕೂಡ ತೊಗೊಳ್ತೇವೆ, ಸಮ್ ಸ್ಪೆಷಲ್ ರೀಸನ್ಸ್. ಸೊ ಅಲ್ಲಿ ಕೂಡ ನೀವು ತೊಗೋಬೇಕಾದ್ರೆ ಶುಕ್ರನೇ ತೊಗೊಳ್ತೇವೆ. ಸ್ಪೆಷಲಿ ನೀವು ಡೀಪಾಗಿ ಹೋಗಬೇಕಂತಂದರೆ ಆವಾಗ ಕುಜ ಬದಲಾಗ್ತದೆ, ಅದು ಬೇರೆ ಡೀಪೆಸ್ಟ್ ಸಬ್ಜೆಕ್ಟ್ ಆಗ್ತದೆ. ಅದನ್ನು ನೀವು ಬೇಕಾದ್ರೆ ಸ್ತ್ರೀ ಜಾತಕ ಅಂತ ಒಂದಿದೆ, ಅದು ನೋಡ್ಬೋದು. ಬಟ್ ಪ್ರೆಸೆಂಟ್ ಡೇಸು ಅಷ್ಟು ತಿಳ್ಕೊಳ್ಳೋದು ಬೇಕಾಗಿಲ್ಲ ಅಂತ ನನ್ನ ಅನಿಸುತ್ತೆ. ಅದು ಕಾಂಟ್ರವರ್ಸಿ ಆಗ್ತದೆ, ಇನ್ನೂ ದೊಡ್ಡ ದೊಡ್ಡ ತೊಂದರೆ, ತಿಳ್ಕೊಳ್ಳೋದ್ರಿಂದ ದೊಡ್ಡ ಸಮಸ್ಯೆಗಳಾಗ್ತದೆ. ಸೊ ಸಂತಾನಕ್ಕೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಬಿಟ್ರೆ ಸಾಕು. ಹಾಗೆ ನಮೋ. ನಮಸ್ಕಾರ ಆಚಾರ್ಯ. ನಮಸ್ಕಾರಮ್ಮ. ಒಂದು ಜಾತಕ ಬಂದಿತ್ತು. ಅದೇನು ಅಂದ್ರೆ ರಾಹು ದಶೆ ಶನಿ ಭುಕ್ತಿ ನಡೀತಾ ಇರ್ಬೇಕಾದ್ರೆ ಪ್ರಾಪರ್ಟಿ ಮಾರಿದ್ದಾರೆ. ತಿರ್ಗಾ ಅವ್ರ ವೈಫ್ ಜಾತಕದಲ್ಲಿ ರಾಹು ದಶೆ ಶನಿ ಭುಕ್ತಿ ಬಂದಾಗ ಇನ್ನ ಒಂದ್ ಪ್ರಾಪರ್ಟಿನೂ ಮಾರ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು ಕುಜ ಬಂದು ಪ್ರಾಪರ್ಟಿಗೆ ಕಾರಕ, ಕುಜಂಗೂ ರಾಹುಗೂ ಮತ್ತೆ ಶನಿಗೂ ಎಲ್ಲಿಂದ ಸಂಬಂಧಗಳು ಬರ್ತಾ ಇದೆ, ಪ್ರಾಪರ್ಟಿ ಯಾಕೆ ಮಾರ್ಬೇಕು ಅನ್ನೋದು ಪ್ರಶ್ನೆ. ಅಲ್ಲ, ಇದು ಪ್ರಶ್ನೆ ಅರ್ಥ ಆಗ್ಲಿಲ್ಲಮ್ಮ ನನಗೆ. ಅಲ್ಲ, ಇವಾಗ ಅವ್ರ ಹಸ್ಬೆಂಡ್ ಜಾತಕದಲ್ಲಿ ರಾಹು ದಶೆ ಶನಿ ಅಲ್ಲ, ಫಸ್ಟ್ ಗ್ರಹಗಳನ್ನ ಪಕ್ಕಕ್ಕೆ ಇಟ್ಬಿಡಿ, ಫಸ್ಟ್ ಪ್ರಶ್ನೆ ಹೇಳಿ. ಇವಾಗ ಅಲ್ಲ, ಅವರು ಅಲ್ಲ ದಶೆ ಎಲ್ಲ ಬಿಡಿ, ಗ್ರಹಗಳನ್ನೇನು ಟಚ್ ಮಾಡಬೇಡಿ, ಪ್ರಾಪರ್ಟಿ ರಿಲೇಟೆಡ್ ಅವ್ರ ಪ್ರಶ್ನೆ ಏನು ಹೇಳಿ. ಪ್ರಾಪರ್ಟಿ ಸೇಲ್ ಆಗಕ್ಕೆ ಕಾರಣ ಏನು? ಸೇಲ್ ಆಗತ್ತೆ ಕಾರಣ ಏನಮ್ಮ? ಯಾತಕ್ಕೆ ಕಾರಣ ಏನು? ಅಲ್ಲ ಸೇಲ್ ಅಲ್ಲಮ್ಮ, ಪ್ರಾಪರ್ಟಿ ಸೇಲ್ ಆಗ್ಲಿಲ್ಲ ಅಂದ್ರೆ ಕಾರಣ ಕೇಳ್ತಾರೆ, ಸೇಲ್ ಆಗತ್ತೆ ಕಾರಣ ಯಾಕೆ ಕೇಳ್ತಾರೆ ಅವರು? ಅಲ್ಲ ಅಲ್ಲ ಗುರುಗಳೇ, ಅದೇನು ಅಂದ್ರೆ ಹಾರ್ಡ್ ಅರ್ನ್ಡ್ ಮನಿ, ಇದು ಏನು ಇದು ವಿಧಿ ಇಲ್ದೆ ಸೇಲ್ ಮಾಡಿ ತಾನೇ ಶಿಫ್ಟ್ ಆಗ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಯಾವ ಒಂದು ನಿಮಿಷ ಲೈನಲ್ಲಿ ಇರೀಮ, ಒಂದು ನಿಮಿಷ. ಹರೇ ಶ್ರೀನಿವಾಸ್ ಕಂಟಿನ್ಯೂ ಮಾಡಿಮ್ಮ ಒಂದ್ಸರಿ. ಅದೇ ಅದು ಡಿಸ್ಟ್ರೆಸ್ ಸೆಲ್ಲಿಂಗ್ ಅಂತಾರಲ್ವಾ, ಅದು ಯಾತಕ್ಕೋಸ್ಕರ ಆಗುತ್ತೆ? ಈಗ ಅವರಿಗೆ ಮನೆ ಪ್ರಾಪರ್ಟಿ ಮಾರುವಂಥ ಸಂದರ್ಭ ಯಾಕೆ ಬಂದಿದೆ ಅವರಿಗೆ? ಗ್ರಹಗಳ ರೀಸನ್ ಬಿಟ್ಬಿಡಿ, ನಿಜವಾಗ ಅವ್ರು ಯಾಕೆ ಮಾರ್ತಿದ್ದಾರೆ? ಹಣದ ಕಷ್ಟನೇ. ಅದೇ ಹಣದ್ದು ಅದೇ ಬೇರೆ ಎಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ ಹೇಗೆ ಕಷ್ಟ ಬರ್ತಾ ಇದೆ? ಸಾಲಗಳು ತೀರ್ಸಕ್ಕೋಸ್ಕರ ಮಾಡೋದು. ಬಟ್ ಅವಾಗ ಪ್ರಶ್ನೆ ಸಾಲ ವಿಚಾರ ಆಗ್ತದಾಗ್ಲಿ, ಪ್ರಾಪರ್ಟಿ ಮಾರೋ ವಿಚಾರ ಆಗಲ್ವಲ್ಲ? ಅಲ್ಲ, ಅವಾಗ ಸಾಲ ತೀರಿಸ್ಬೇಕಂದ್ರೆ ಪ್ರಾಪರ್ಟಿ ತಂದು ಮಾರ್ಬೇಕಾಗತ್ತೆ, ಇರೋದೊಂದೊಂದು ಇದು. ಈಗ ನೋಡಿಮ್ಮ, ರೋಗ ಬಂತ ಅಂದ್ಕೊಳ್ಳಿ, ರೋಗ ಬಂದ ಮೇಲೆ ಟ್ಯಾಬ್ಲೆಟ್ ಹಾಕ್ಕೊಳ್ಬೇಕು. ನೀವು ರಿಸರ್ಚ್ ಯಾವ್ದ್ರ ಮೇಲೆ ಮಾಡ್ತೀವಿ? ಟ್ಯಾಬ್ಲೆಟ್ ಮೇಲೆ ಮಾಡ್ತಿರೋ, ರೋಗದ ಮೇಲೆ ಮಾಡ್ತಿರೋ? ರೋಗ ತಾನೇ ನೋಡಬೇಕು. ಈಗ ಪ್ರಾಬ್ಲಮ್ ಯಾವ್ದು ಕ್ರಿಯೇಟ್ ಆಗಿದೆ ಅದನ್ನು ನೋಡಬೇಕು. ಪ್ರಾಪರ್ಟಿ ಮಾರ್ತಾ ಇದೆ, ದಟ್ ಈಸ್ ಆಲ್, ಅದು ಬೇರೆ ಇದಿಲ್ಲಂಗೆ ಪ್ರಾಪರ್ಟಿ ಮಾರ್ತಿದ್ದಾರೆ. ಪ್ರಾಪರ್ಟಿ ಮಾರ್ತಿದ್ರೆ ಬೇರೆ, ಅದು ಪ್ರಾಪರ್ಟಿ ಇಲ್ಲ ಅಂದ್ಕೊಳ್ಳಿ, ಅವಾಗ ಮಾರ್ಲಿಕ್ಕೆ ಏನಿಲ್ಲ, ಬೇರೆ ಏನೋ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಈ ಪ್ರಾಬ್ಲಮ್ ಎಲ್ಲಿದೆ? ಸಾಲ ವಿಚಾರದಲ್ಲಿ ಪ್ರಶ್ನೆ ಬರಬೇಕು, ಮಾರೋ ವಿಚಾರದಲ್ಲಿ ಪ್ರಶ್ನೆ ಬರಲ್ಲ. ಅದು ಒಂದು ರೀಸನ್ ಹೊಟ್ಟೋಗುತ್ತೆ. ಅದು ಮಾರಬೇಕು ಅಂತಂದರೆ, ಈಗ ಪ್ರಾಪರ್ಟಿ ಇದೆ ಮನೆ ಮಾರ್ತೀರಿ, ನಾಳೆ BMW ಕಾರ್ ಇದೆ ಅದನ್ನು ಮಾರ್ತೀರಿ, ಅವಾಗ ಬೇರೆ ಆಗ್ತದಲ್ವಾ? ಪ್ರಾಪರ್ಟಿ ಚಿನ್ನ ಇದ್ರೆ ಚಿನ್ನವೂ ಮಾರ್ತಾರೆ. ಪ್ರಾಪರ್ಟಿಗೋಸ್ಕರ ಕುಜ, ಚಿನ್ನಕ್ಕೋಸ್ಕರ ಗುರು, ವಾಹನಕ್ಕೋಸ್ಕರ ಶುಕ್ರ, ಹೀಗೆ ತಗೊಳ್ಳಲ್ವಲ್ಲ. ಅವರ ಮನಸ್ಸಿನಲ್ಲಿ ಏನು ಬರುತ್ತೋ, ಅವ್ರಿಗೆ ಏನೇನು ಅವಕಾಶ ಇರ್ತೀಯೋ ಅದನ್ನೆಲ್ಲ ಮಾರ್ತಾರೆ ಅವರು. ಹಾಗಾಗಿ ಅದಕ್ಕೆ ತಗೊಂಡು ನೋಡಬಾರ್ದು. ಸೊ ಈ ಪ್ರಶ್ನೆ ಏನಂತಂದರೆ, ಅವರಿಗೆ ಹಣದ ಕಷ್ಟ ಬಂದಿದೆ, ಸಾಲಗಳು ಜಾಸ್ತಿ ಆಗಿದೆ, ಆ ಸಾಲಗಳು ತೀರಿಸ್ಲಿಕ್ಕೆ ಆಗ್ತದಾ ಇಲ್ಲ ಅಂಬುದು ಪ್ರಶ್ನೆ. ಅವ್ರ ಹತ್ರ ಆಲ್ರೆಡಿ ಪ್ರಾಪರ್ಟೀಸ್ ಇರೋದ್ರಿಂದ ಅದನ್ನು ಮಾರಿ ಸಾಲವನ್ನು ತೀರಿಸ್ತಿದ್ದಾರೆ. ಇಲ್ಲಿ ಪ್ರಶ್ನೆ, ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಸಮಸ್ಯೆ ಬಂದು ಯಾಕೆಂದ್ರೆ ಇನ್ಕಮ್ ಇಲ್ಲದೆ ಇದ್ರೆ ಆಬ್ವಿಯಸ್ಲಿ ನಮ್ಮ ಮೈಂಡ್ ಅಯ್ಯೋ ಏನಿದೆಯೋ ಬೇಗ ಸಾಲ ತೀರಿಸ್ಕೋಬೇಕು, ಹೇಗಾದ್ರೂ ಮಾಡಿ ಎಲ್ರಿಗೂ ಕೊಟ್ಬಿಡ್ಬೇಕು ಅನ್ನೋ ಇದು ಬಂದಾಗ
ಇನ್ಕಮ್ಮೇ ಇಲ್ದೇ ಇರ್ಬೇಕಾದ್ರೆ ಬರೀ ಪ್ರಾಪರ್ಟಿ ಮಾರ್ತಾ ಇದ್ರೆ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ. ಯಾಕೆಂದ್ರೆ ಇದು ರಾಹು ದಶೆ ಶನಿ ಭುಕ್ತಿಯಲ್ಲಿ ನಡೆದಿದೆ. ಇವಾಗ ಅವ್ರು ಇನ್ನ ಒಂದ್ ಪ್ರಾಪರ್ಟಿನೂ ಮಾರ್ತಾ ಇದಾರೆ, ಅದು ಅವ್ರ ಹೆಂಡತಿ ಇದು ರಾಹು ದಶೆ ಶನಿ ಭುಕ್ತಿಯಲ್ಲೇ ನಡೀತಾ ಇದೆ. ಸೊ ಹೌ ಡಸ್ ಇಟ್ ಕನೆಕ್ಟ್ ಟು ರಾಹು ದಶೆ ಶನಿ ಭುಕ್ತಿ ಆರ್ ಕುಜ? ಯಾಕಂದ್ರೆ ಪ್ರಾಪರ್ಟಿ ಬಂದು ಕುಜಂಗೆ ರಿಲೇಟೆಡ್. ಅದರಿಂದ ನಂಗೆ ಅನುಮಾನ ಬಂತು, ದಶೆಯಿಂದನಾ ಅಥವಾ ಅವ್ರು ಏನಪ್ಪ ಏನು ಇನ್ಕಮ್ ಇಲ್ಲದೆ ಇರೋದ್ರಿಂದ ಈ ತರ ಆಗ್ತಾ ಇದೆಯಾ ಅಂತ. ಇಲ್ಲ, ಇದು ಪ್ರಶ್ನೆ ಸರಿ ಇಲ್ಲಮ್ಮ. ಯಾಕಂದರೆ ಪ್ರಶ್ನೆ ಬರಬೇಕಾದ ಎಲ್ಲಿಂದ ಬರಬೇಕಂದ್ರೆ ಇನ್ಕಮ್ಗೋಸ್ಕರ ಆದರೆ 10,000 ಅಂದರೆ ಮೇಯ್ನ್ ರೂಟ್ ಕಾಸ್ ಬೇಕು ನಮಗೆ. ಮಧ್ಯದಲ್ಲಿ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ತವೆ. ರೂಟ್ ಕಾಸ್ ಏನು ಅಂತ ಅಂಬೋದು ಇಂಪಾರ್ಟೆಂಟ್. ಈಗ ನಾನಿಲ್ಲಿ ಗುರುಗಳೇ ಒಂದೇ ನಿಮಿಷ ಮಾತಾಡ್ಬೋದಾ? ಕೇಳಿ. ಗುರುಗಳೇ, ಇಲ್ಲೇನಿಲ್ಲ, ನನಗೇನ್ ಅನ್ಸ್ತಾ ಇದೆ ಅಂತಂದ್ರೆ, ಈಗ ನಾವೊಂದು ಪ್ರಾಪರ್ಟಿ ಮಾಡ್ತೀವಿ ಅಂತ ಅಂದಾಗ ನಮ್ಗೆ ಇನ್ಕಮ್ ಇರಲ್ಲ. ಮೊದ್ಲು ನಮ್ಗೆ ಇನ್ಕಮ್ ಇಲ್ಲ ಏನೋ ತೊಂದರೆ ಬಂದಾಗ ಮಾತ್ರ ಮಾಡ್ತೀವಿ, ಇಲ್ಲಾಂದ್ರೆ ಯಾವಾಗ್ಲೂ ಅಕ್ವೈರ್ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಒಂದು. ಎರಡನೇದು, ಯಾರಾದ್ರೂ ತಮ್ಮ ಸಾಲಗಳು ತೀರ್ಸ್ಕೋಬೇಕಂದ್ರೆ ಅವ್ರು ತುಂಬಾ ಏನಾಗಿರ್ತಾರೆ, ಸ್ವಾಭಿಮಾನಿಲಿ ಓವರ್ ಸ್ವಾಭಿಮಾನಿ ಆಗಿರ್ತಾರೆ. ಅಯ್ಯೋ ಬೇಡಪ್ಪ, ಯಾರಾದ್ರೂ ಒಂದ್ ಮಾತು ಕೇಳಬಾರ್ದು, ನಮ್ಗೆ ಬೇರೆಯವ್ರದೊಂದು ಏನು ಬೇಡ, ನಾವು ಫಸ್ಟ್ ತೀರ್ಸ್ಕೊಂಡ್ಬಿಟ್ಟು ನಾನು ನೆಮ್ಮದಿಯಾಗಿರ್ಬೇಕು, ನಂದು ಒಂದು ಪ್ರಾಪರ್ಟಿ ಅವ್ರ ಪ್ರಕಾರ ಇರೋದ್ರಲ್ಲಿ ನೆಮ್ಮದಿಯಾಗಿ ಈ ಜೀವನ ಇರಬೇಕು ಅನ್ನೋರಾಗಿರ್ತಾರೆ. ಹೌದು. ಅದನ್ನ ಬೇಸಿಸ್ ಮೇಲೆ ಏನಾದ್ರು ನಾವು ನೋಡ್ಬೋದು ಅವ್ರುಗಳೇ? ಇಲ್ಲ, ನೋಡ್ಲಿಕ್ಕೆ ಬರಲ್ಲ. ಈಗ ಪ್ರಾಪರ್ಟಿ ಅಂತಂಬೋದು ಯಾಕೆ ಮಾಡ್ತೀವಿ ಅಂತಂದರೆ ಮಾರಲಿಕ್ಕೆ ಮಾಡೋದು. ಈಗ ಮನೆ ಪ್ರಾಪರ್ಟಿ ಒಂದೇ ಒಂದು ಇತ್ತು ಅಂದ್ಕೊಳ್ಳಿ, ಮನೆ ಕಟ್ಕೊಳ್ತೇವೆ. 2-3 ಪ್ರಾಪರ್ಟಿ ಇತ್ತು ಅಂದ್ಕೊಳ್ಳಿ, 2-3 ಪ್ರಾಪರ್ಟಿಯಲ್ಲಿ ನಾವಿರಲ್ವಲ್ಲ, ಒಂದಲ್ಲೇ ನಾವಿರ್ತೇವೆ. 2-3 ಪ್ರಾಪರ್ಟಿ ಯಾವಾಗ ಮಾಡ್ತೀವಿ ಅಂತಂದರೆ ಯಾವಾಗನ್ನ ಸಮಯ ಬಂದಾಗ ಮಾರಲಿಕ್ಕೆ ಮಾಡೋದು. ಪರ್ಮನೆಂಟಾಗಿ ನಾವು ಇರಲಿಕ್ಕೆ ಯಾರೂ ಮಾಡಲ್ಲ. ಓಕೆ, ದಟ್ ಈಸ್ ಅ ಬ್ಯಾಕಪ್ ಆ್ಯಕ್ಚುಲಿ. ನಮಗೆ ಯಾವುದೂ ಅಷ್ಟೇ, ದುಡ್ಡು ಹಣ ಆದರೂ ಅಷ್ಟೇ, ಮನೆಗೆ ಎಷ್ಟು ಇಟ್ಕೊಳ್ತೀವೋ ಅಷ್ಟೇ ವರ್ಕೌಟ್ ಆಗ್ತದೆ. ಬ್ಯಾಂಕಲ್ಲಿರೋದು FD ಎಲ್ಲ ಕೂಡ ಬ್ಯಾಕಪ್, ಅದು ಎಮರ್ಜೆನ್ಸಿಗೆ ಖರ್ಚು ಮಾಡಲಿಕ್ಕೆ ಅದೆಲ್ಲ ಇಟ್ಕೊಳ್ಳೋದು. ಸೊ ಹೀಸ್ ಆಲ್ರೆಡಿ ಪ್ರಿಪೇರ್ಡ್. ಪ್ರಾಪರ್ಟಿ ಅದೆಲ್ಲ ಮಾಡಿದ್ದಾರೆ ಅಂತಂದರೆ ಆಲ್ರೆಡಿ ಇನ್ಕಮ್ಮು ಅದೆಲ್ಲ ಒಂದೇ ಪೂರ್ವಾರ್ಜಿತದಿಂದ ಬಂದಿರಬೇಕು. ಇಲ್ಲದೆ ಅವರು ಚೆನ್ನಾಗಿ ಉದ್ಯೋಗ ಮಾಡಿ ಇನ್ಕಮ್ ಮಾಡಿ ಪ್ರಾಪರ್ಟಿಯಲ್ಲಿ ಮಾಡಿರಬೇಕು. ಯಾವುದೋ ಒಂದು ಡೆಸಿಷನ್, ಯಾವುದೋ ಒಂದು ನೆಗೆಟಿವ್ ಡೆಸಿಷನ್ ತೊಗೊಳ್ರಂತ ಅವ್ರಿಗೆ ಹಣದ ಸಮಸ್ಯೆ ಬಂದಿದೆ. ಆ ಹಣದ ಸಮಸ್ಯೆಗೋಸ್ಕರ ಮಾರ್ತಿದ್ದಾರೆ. ಇದೆಲ್ಲ ಸ್ವಯಾರ್ಜಿತಾನೆ, ನಮ್ಗೆ ಇದು ಯಾವುದು ಬಂದಿಲ್ಲ, ಫುಲ್ ಸ್ವಯಾರ್ಜಿತಾನೆ. ನಂಗೆ ಏನ್ ಗೊತ್ತಾಗ್ಬೇಕು ಅಂದ್ರೆ, ಹೌ ಡಸ್ ಇಟ್ ಕನೆಕ್ಟ್ ಟು ದಶೆಯಿಂದನಾ ಅಥವಾ ಇನ್ಕಮ್ ಇಲ್ಲದೆ ಇರೋದ್ರಿಂದಾನೇನಾ? ಈಗ ಪ್ರಾಪರ್ಟಿ ರಿಲೇಟೆಡ್ ನೀವು ತಗೊಂಡಾಗ, ಮಾರುವುದು ಅಂತ ತಗೊಂಡಾಗ 6ನೇ ಮನೆ ಕನೆಕ್ಟೆಡ್ ಬರ್ತದಮ್ಮ. 6ನೇ ಮನೆ ಕುಜ, ರಾಹು, ಶನಿ ಎಲ್ಲರೂ ಬರ್ತಾರೆ. ಓ, ಶನಿ ಹೆಂಗೆ ರೆಪ್ರೆಸೆಂಟ್? ಕಷ್ಟ. ಈಗ ಕಷ್ಟ ಬಂದ್ರೆ ತಾನೇ ಮಾರ್ತೀರಿ, ಕಷ್ಟ ಇಲ್ಲದ್ರೆ ಯಾಕೆ ಮಾರ್ತೀರಿ? ಕಷ್ಟ ಬಂದಿದೆ, ಶತ್ರುಕಾರಕ ಅಲ್ವಾ? ಕಷ್ಟಗಳು ಬಂದ್ರೇನೆ ಯಾರಾದರೂ ಮಾಡ್ತಾರೆ, ಸುಮ್ಮನೆ ಯಾರು ಮಾರಲ್ವಲ್ಲ. ಅವಾಗ ಬಾಧಕೇಶ ಶನಿ ಆದ್ರೂ ಅದು ಇನ್ನೂ ಇಂಟೆನ್ಸಿಟಿ ಜಾಸ್ತಿ ಇರುತ್ತಲ್ವಾ? ಹೌದಮ್ಮ, ಜಾಸ್ತಿ ಇರುತ್ತೆ. ಸೊ ಮಾರೋದಕ್ಕೆ ಆದ್ರೆ ಇದೇ ರೀಸನ್. ಓಕೆ. ರಾಹು ಕನೆಕ್ಟ್ ಆಗ್ತಾರೆ? ಯಾವುದಮ್ಮ? ರಾಹು ದಶೆಯಲ್ಲಿ ರಾಹು ಹೇಗೆ ಕನೆಕ್ಟ್ ಆಗ್ತಾರೆ? ರಾಹು ಅಲ್ಲಿ ಅಂತರ್ಭುಕ್ತಿ ಬಂದಿರ್ಬೋದು. ರಾಹು ಡೈರೆಕ್ಟ್ ಕನೆಕ್ಟ್ ಆಗಬೇಕು ಅಂತ ಏನಿಲ್ಲ. ಅವ್ರ ಅಂತರ್ದಶೆಯಲ್ಲಿ ಆಗ್ಬೋದು. ಅಂತರ್ದಶೆಯಲ್ಲಿ ಕುಜದಶೆ ಆಗಲಿ ಅಥವಾ ಶನಿದಶೆ ಆಗಲಿ ಬರ್ಬೋದು. ಅದೇ ಆಗಿರೋದು. ಇವಾಗ ರಾಹು ದಶೆ ಶನಿ ಭುಕ್ತಿಯಲ್ಲಿ ಒಂದ್ ಪ್ರಾಪರ್ಟಿ ಮಾರಿದ್ರು, ರಾಹು ದಶೆ ಅವ್ರ ವೈಫ್ ರಾಹು ದಶೆ ಶನಿ ಭುಕ್ತಿಯಲ್ಲಿ ಇನ್ನೂ ಒಂದು ಪ್ರಾಪರ್ಟಿ ಮಾರ್ತಾ ಇದ್ದಾರೆ. ರೀಸನ್ ಅಷ್ಟೇ, ಮಾರೋದಕ್ಕೆ ಶನಿ. ಓಕೆ. ಅಂದ್ರೆ ಶನಿದು ಸ್ಥಾನ ಬಲ ಸರಿ ಇಲ್ಲ ಅಂತ ನಾವು ತಿಳ್ಕೊಬೇಕು. ಜಾತಕ ನೋಡಿ ತಿಳ್ಕೊಬೇಕಮ್ಮ, ಹಂಗೆ ನೀವು ಓರಲ್ಲ ತಿಳ್ಕೊಳಿಕ್ ಬರಲ್ಲ. ಗ್ರಹಗಳ ಪ್ಲೇಸ್ಮೆಂಟ್ ನೋಡಿ, ದೃಷ್ಟಿಯನ್ನು ನೋಡಿ ತಿಳ್ಕೊಬೇಕದು. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಈಗ ಒಂದ್ ಪ್ರಶ್ನೆ, ಕಂಪನಿ ಶುರು ಮಾಡಿದೀವಿ, ಅದು ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದು. ಪ್ರಶ್ನೆ ಶಾಸ್ತ್ರ ನೋಡ್ಬೇಕಾ ಜಾತಕ ನೋಡ್ಬೇಕಾ, ಅದು ಹೆಂಗೆ? ಕಂಪನಿ ಆಗಿ ಬರುತ್ತಾ ಇಲ್ಲ ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕಂದ್ರೆ, ದಶಮ ಸ್ಥಾನದಲ್ಲಿ ನಾವು ಪಾಠದಲ್ಲಿ ನಾವು ಕವರ್ ಮಾಡಿದೀವಲ್ಲ, ಒಬ್ಬನಿಗೆ ಯಾವ ಟೈಪ್ ಆಫ್ ಬಿಸ್ನೆಸ್ ವರ್ಕೌಟ್ ಆಗುತ್ತೆ ಅಂತ ಅಂಬೋದು ಒಂದು ಟಾಪಿಕ್ ಇದೆ. ಸೊ ಅವನಿಗೆ ಈ ಬಿಸ್ನೆಸ್ ಯಾವ್ದು ಆಗಿ ಬರುತ್ತೆ, ದಶಮಾಧಿಪತಿ ಆದಂಥ ಗ್ರಹ ನವಾಂಶದಲ್ಲಿ ಯಾರ ಮನೆಗಿದ್ದಾನೆ ಅಂತ ನೋಡ್ಕೊಳ್ಳಿ. ಆ ಮನೆಗೆ ಸಂಬಂಧಪಟ್ಟ ವ್ಯಾಪಾರ ಆಗಲಿ ಉದ್ಯೋಗ ಆಗಲಿ ಅವನಿಗೆ ತುಂಬ ಆಗಿ ಬರುತ್ತೆ, ಅಂದರೆ ಅವನಿಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಆ ಥರ ಮಾಡೋದು ಅಂತ ಹೇಳ್ತೇವೆ, ಅದು ವಿಚಾರದ ಆಗಿ ಬರುತ್ತೆ ಅಂತ ಹೇಳ್ತೇವೆ. ಸೊ ಬೇರೆ ವಿಚಾರದಲ್ಲಿ ಬೇರೆ ಬಿಸ್ನೆಸ್ ಆಗಿ ಬರುತ್ತಾ ಇಲ್ವಾ ಅಂತ ಕೇಳಬೇಕಾದ್ರೆ, ಜಾತಕದಲ್ಲಿ ಬುಧ ಅಸ್ತಂಗತನಾಗದೆ 7ನೇ ಮನೆ ಶುಭಪ್ರದವಾದರೆ ಆಗಿ ಬರುತ್ತೆ ಅಂತ ಹೇಳ್ತೇವೆ.
ಬುಧ ಅಸ್ತಂಗತ ಆದರೂ 7ನೇ ಮನೆಗೆ ಏನಾದರೂ ಪಾಪಗ್ರಹ ಸಂಬಂಧ ಬಂದ್ರೂ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮುಂದುವರಿಯೋದಿಲ್ಲ, ಅದನ್ನು ಆಗಿ ಬರಲ್ಲ ಅಂತ ಹೇಳ್ತೇವೆ. ಸರಿ 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 ಆಯ್ತು. ಸಪ್ತಮಾಧಿಪತಿ 6ನೇ ಮನೆಗೆ ಹೋದಾಗ ಅದು ಗೊತ್ತಾಗ್ತಾ ಇಲ್ಲ. ಶುಭಪ್ರದ ಆಗಬೇಕು. 6ನೇ ಮನೆಗಿದೆ ಪಾಪ ಅಲ್ವಮ್ಮ? ಹಾ ಹಾ ಸರಿ, ಅಷ್ಟೇ, ಸಿಂಪಲ್. ಶುಭ ಸಂಬಂಧ ಬರಬೇಕು, ಪಾಪ ಸಂಬಂಧ ಬಂದರೆ ಕಷ್ಟ. ಆಚಾರ್ಯ ಅದೇ ರೀತಿ ಪ್ರಮೋಷನ್ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಹೇಗೆ? ದಶಮ ಸ್ಥಾನದಲ್ಲಿದ್ದಮ್ಮ, ದಶಮ ಸ್ಥಾನಾಧಿಪತಿ ದಶೆ ನಡಿಬೇಕು. ದಶಮ ಸ್ಥಾನಾಧಿಪತಿ ದಶೆ ನಡೆದಾಗ ಆವಾಗ ಪ್ರಮೋಷನ್ಸು ಎಲ್ಲ ಅನುಕೂಲ ಆಗ್ತದೆ. ಈಗ ಬರೇ ಇಂಟರ್ವ್ಯೂಗಳು ಬರ್ತಾ ಇರುತ್ತೆ, ಏನು ಡಿಸಿಷನ್ ಆಗ್ತಿರಲ್ಲ, ಅದಕ್ಕೆ ಮತ್ತೆ 7 ಶನಿ ಆದರೆ ಅವರಿಗೆ ಹಣಕ್ಕೆ ಸಂಬಂಧಪಟ್ಟ ಯೋಗ ಕಡಿಮೆ ಇದ್ರೂ ಕೂಡ ಆ ಥರ ಆಗ್ತದೆ. ಅದು ದ್ವಿತೀಯಾಧಿಪತಿ ಪಂಚಮಾಧಿಪತಿ ದಶೆ ನಡೆಯದಿದ್ರೂ ಕೂಡ ಆ ಥರ ಆಗ್ತದೆ. ಪ್ರಮೋಷನ್ ಬಂದರೆ ಹಣ ಇದೆಲ್ಲ ಬೆನಿಫಿಟ್ಸ್ ಬರ್ತದೆ. ಆ ಬೆನಿಫಿಟ್ಸ್ ಸೂಚನೆ ಮಾಡುವಂಥ ಗ್ರಹ ಯೋಗ ಇಲ್ಲದ್ರೂ ಕೂಡ ಹಂಗಾಗ್ತದೆ. ಸರಿ ಸರಿ ಆಯ್ತು. ಮತ್ತೆ ಗುರುಗಳೇ, ನಾವು ಏನಾದರೂ ಕಾರ್ಯ ಮಾಡ್ಬೇಕಾದ್ರೆ ಮಂಗಳವಾರ ಮತ್ತೆ ಶನಿವಾರ ಯಾವುದು ಮಾಡಬಾರ್ದು ಅಂತ ಹೇಳ್ತೇವಲ್ಲ, ಅದಕ್ಕೆ ಕಾರಣ ಏನು ಗುರುಗಳೇ? ಯಾಕಂದ್ರೆ ನಾವು ಬುಧವಾರ, ಗುರುವಾರ, ಶುಕ್ರವಾರ ಶುಭ ಏನ್ ಬೇಕಾದ್ರೂ ಮಾಡ್ಬೋದು. ಆಮೇಲೆ ಸೆಕೆಂಡ್ರಲ್ಲಿ ಬಂದು ಲೈಕ್ ಭಾನುವಾರ ಮತ್ತೆ ಸೋಮವಾರ ಬೇಕಾದ್ರೂ ಮಾಡಬಹುದು ಸೆಕೆಂಡ್ ಪ್ರಿಫರೆನ್ಸ್ ಅಲ್ಲಿ. ಬಟ್ ಮಂಗಳವಾರ ಮತ್ತೆ ಶನಿವಾರ ಮಾಡಬಾರ್ದು ಅಂತ ಹೇಳ್ತೇವಲ್ಲ, ಅದಕ್ಕೆ ನಮ್ಮ ಈ ಜಾತಕ ಅಂದ್ರೆ ಜಾತಕ ವಿಚಾರದಲ್ಲಿ ಏನಾದ್ರು ಗ್ರಹಗಳದ್ದು ಇದ್ರಲ್ಲಿ ನೋಡ್ಬಿಟ್ಟು ಏನಾದ್ರು ಆ ಥರ ಕನ್ಸಿಡರ್ ಮಾಡ್ಬೇಕಾ? ಏನಕ್ಕೆ ಗುರುಗಳೇ ಆ ಥರ ಮಂಗಳವಾರ ಅಂದರೆ ಈಗ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟ ಕಾರಕ ಏನಿದ್ದಾನೆ ಅವನು ಬಲಿಷ್ಠವಾಗಿದ್ದಾಗ ಆ ಕಾರ್ಯತ್ವ ಚೆನ್ನಾಗಾಗ್ತದೆ. ಈಗ ಶುಭ ಕಾರ್ಯಗಳು ಅಂತಂದಾಗ ಶುಭ ಕಾರ್ಯಗಳಿಗೆ ಮೇಯ್ನ್ ಕಾರಕರು ಯಾರು? ಶುಕ್ರ ಮತ್ತು ಗುರು, ಬುಧ, ಇವರು ಶುಭ ಗ್ರಹಗಳು ಮ್ಯಾಮ್. ಆ್ಯಕ್ಚುಲಿ ಆ ಕಾರಕರ ಬಲಿಷ್ಠವಾಗಿದ್ದಾಗ ಆ ವಾರ ಮಾಡಿದರೆ ಅದು ಯೋಗದಾಯಕವಾಗಿರ್ತದೆ, ಪಾಸಿಟಿವ್ ಆಗ್ತದೆ ಅಂತ ಹೇಳ್ತೇವೆ. ಈಗ ಮಂಗಳವಾರ ಶನಿವಾರ ಕೂಡ ಮಾಡುವಂಥ ಕೆಲಸಗಳಿದೆ, ಅದು ಅವತ್ತೇ ಮಾಡಬೇಕು. ಈಗ ಕೋರ್ಟ್ಗೆ ಸಂಬಂಧಪಟ್ಟ ಕೇಸುಗಳು ಹೋಗಬೇಕಾದ್ರೆ ಮಂಗಳವಾರ ಹೋಗಬೇಕು. ಯಾಕಂದರೆ ಕುಜ ಬಲಿಷ್ಠವಾಗಿರ್ತಾನೆ, ಆದ ಕಾರಣ ವಾದೋಪವಾದಗಳಿಗೆ ಸ್ಟ್ರೆಂಗ್ತ್ ಇರುತ್ತೆ. ಹಾಸ್ಪಿಟಲ್ ಜಾಯಿನ್ ಆಗಬೇಕಾದ್ರೂ, ಸರ್ಜರಿ ಮಾಡಬೇಕಾದ್ರೂ, ಯುದ್ಧಕ್ಕೆ ಹೋಗಬೇಕಾದ್ರೂ, ಯುದ್ಧಕ್ಕೆ ಒಂದು ರಾಯಭಾರವನ್ನು ಕಳಿಸ್ಬೇಕಾದ್ರೂ ಮಂಗಳವಾರ ಶ್ರೇಷ್ಠ. ನೀವು ಗುರುವಾರ ಹೋದರೆ ಆಗಲ್ಲ. ಆದರೆ ಇದೆಲ್ಲ ನಾವು ಮಾಡಲ್ಲ, ನಾವು ಬರೀ ಶುಭ ಕಾರ್ಯಗಳಿಗೆ ಮಾತ್ರವೇ ಮುಹೂರ್ತ ನೋಡ್ತೇವೆ. ಕೋರ್ಟಿಗೆ ಹೋಗಬೇಕು, ವಾದನೆ ಮಾಡಬೇಕು, ಅಥವಾ ಯುದ್ಧಕ್ಕೆ, ಅಥವಾ ಯಾರೋ ಒಬ್ಬರನ್ನ ಇಬ್ಬರ ಮಧ್ಯ ಒಂದು ಇದು ಮಾಡಬೇಕು, ಮಾತಾಡಬೇಕು, ಅದು ಮಂಗಳವಾರ ಮಾಡಬೇಕು. ಆ್ಯಕ್ಚುಲಿ ಅವ ಮಾಡಿದರೆ ಸ್ವಲ್ಪ ಪವರ್ಫುಲ್ ಆಗಿರ್ತದೆ. ಸೊ ಅದಕ್ಕೆ ಕೆಲವಿನ ವಿಚಾರಕ್ಕೆ ಆ ಗ್ರಹಗಳು ಪವರ್ಫುಲ್ ಆಗಿರೋ ವಾರವನ್ನು ಆಯ್ಕೆ ಮಾಡ್ಕೊಳ್ತೇವೆ. ಸೊ ಆ ಕಾರಣ ಅದರಲ್ಲಿ ಬಂದಾಗ ನಮಗೆ ಬೇಕಾದ ಕೆಲಸಗಳು ಹೆಚ್ಚು ಇರೋದು ಯಾವುದು ಅಂದರೆ ಬುಧ, ಗುರು, ಶುಕ್ರು. ಇದರಲ್ಲಿ ಈ ಶನಿಗೆ ಸಂಬಂಧಪಟ್ಟ ಕೆಲಸಗಳು ಕೆಲವಿದೆ. ನೀವು ಆಧ್ಯಾತ್ಮಿಕ ಚಿಂತನೆ ಮಾಡಬೇಕಾದ್ರೂ, ಭಗವಂತನ ಬಗ್ಗೆ ಧ್ಯಾನ ಮಾಡಬೇಕಾದ್ರೂ ಅದಕ್ಕೆಲ್ಲ ಶನಿವಾರ ತುಂಬ ಶ್ರೇಷ್ಠ. ಬಟ್ ನಾವು ನಮ್ಮ ಜೀವನದಲ್ಲಿ ಅದಿಲ್ವಲ್ಲ ಈಗ. ಸೊ ಹಾಗಾಗಿ ಅದನ್ನು ನಾವು ಯೂಸ್ ಮಾಡೋದೇ ಇಲ್ಲ. ಅದರಲ್ಲೂ ಇದೆ ಕೆಲವಿನ ಗ್ರಹವಾರದಲ್ಲಿ ಕೆಲವಿಂದು ಮಾಡ್ತೇವೆ. ಓಕೆ ಓಕೆ ಥ್ಯಾಂಕ್ಸ್ ಗುರುಗಳೇ. ನಮೋ ನಮಃ. ಕೇಳಿ, ಬೇರೆ ಪ್ರಶ್ನೆ ಏನಿದ್ರು ಕೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ. ಈಗ ಪ್ರಮೋಷನ್ ವಿಚಾರ ಕೇಳಿದ್ರಲ್ಲ ಅವರು, ಅದರಲ್ಲಿ ಟ್ರಾನ್ಸ್ಫರ್ ಮತ್ತೆ ಚೇಂಜ್ ಆಫ್ ಜಾಬ್ ಅದಕ್ಕೂ ನಾವು 10th ಹೌಸ್ ಮತ್ತೆ ಚೇಂಜ್ ಆಫ್ ಪ್ಲೇಸ್ಗೆ 9th ಹೌಸ್ ನ ನೋಡ್ಬೇಕಾಗುತ್ತೆ ಗುರುಗಳೇ. ಒಂದು ನಿಮಿಷ. ರೆಡ್ ಹುಂಡಿ ಪಕ್ಕದಲ್ಲಿ ಇಟ್ಟಿದ್ದೀವಿ, ಇದು ಇಲ್ಲಿದೆ ಕೃಷ್ಣ. ಬಂದೆ, 2 ನಿಮಿಷ. ಇನ್ನೊಂದ್ಸರಿ ಕೇಳಿಮ್ಮ. ಗುರುಗಳ ಪ್ರಮೋಷನ್, ಟ್ರಾನ್ಸ್ಫರ್, ಚೇಂಜ್ ಆಫ್ ಜಾಬ್ ಇಷ್ಟಕ್ಕೂ ನಾವು 10th ಹೌಸ್ ನೋಡ್ಬೇಕಾ ಮತ್ತೆ 9th ಹೌಸ್ ಜೊತೆಗೆ ನೋಡ್ಬೇಕಾಗತ್ತಾ? ಟ್ರಾನ್ಸ್ಫರ್ ಚೇಂಜ್ ಆಫ್ ಜಾಬ್ ನೀವೇ ಚೇಂಜ್ ಮಾಡ್ಕೊಳ್ಬೇಕು ಅಂತಂದಾಗ 10th ಹೌಸ್ ನೋಡ್ತೇವೆ. ಬಲವಂತವಾಗಿ ಅವ್ರು ಚೇಂಜ್ ಮಾಡ್ತಾರ್ಯಾ ಅಂತಂದಾಗ 4th ಹೌಸ್ ನೋಡ್ತೇವೆ. ಎರಡು ಬೇರೆ ಬೇರೆ ಇದೆ. ಬೈ ಫೋರ್ಸ್ ನನಗೇನು ಟ್ರಾನ್ಸ್ಫರ್ ಇಲ್ಲ, ನನಗೇನು ಎಲ್ಲಿಗೆ ಹೋಗಬೇಕು ಅಂತಿಲ್ಲ, ಆದರೂ ಬಲವಂತ ಅವ್ರು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂತಂದರೆ 4th ಹೌಸ್. ಇಲ್ಲ ನೀವೇ ಟ್ರಾನ್ಸ್ಫರ್ ಇಟ್ಕೊಂಡಿದ್ದೀರಿ ಅಂತಂದರೆ 10th ಹೌಸ್. ಹಾಗೆ ನೋಡಬೇಕಾಗತ್ತೆ. ಸೊ ಇವತ್ತು ಸ್ವಲ್ಪ ಸಮಯ ಹೆಚ್ಚು ಇಲ್ಲ ನನ್ನ ಕಡೆ. ಸೊ ಇವತ್ತು ಇಲ್ಲಿಗೆ ಸೆಷನ್ ಮುಗಿಸ್ತೇನೆ. ಮತ್ತೇನಾದರೂ ಪ್ರಶ್ನೆ ಏನಾದರೆ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಇದೇ ಥರ ಪ್ರಶ್ನೋತ್ತರಗಳು ಸಂಬಂಧಪಟ್ಟ ಪಾಠ ಇದ್ದಾಗ ಮತ್ತೆ ನಾನು ಅದರ ಬಗ್ಗೆ ಮುಂದುವರಿಸ್ತೇನೆ. ಸೊ ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮೋ ನಮಃ.